ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ನಾನು ಈ ವರ್ಷ ಬಂದಿರುವಂಥ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೆ. ಅದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ನ ಕಂಪ್ಲೀಟ್ ಮಾಡಿದ್ದೆ. ಪಾರ್ಟ್ ಸಿ ಯಲ್ಲಿ ಕೂಡ ಕ್ವಶನ್ ನಂಬರ್ 40ವರೆಗೂ ಮುಗಿದಿತ್ತು. ಇವತ್ತಿನ ದಿವಸ ಕ್ವಶನ್ ನಂಬರ್ 41 ಇಂದ ಹಿಡಿದು 51ವರೆಗೂ ಎಲ್ಲ ಕ್ವಶನ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ 41th ಕ್ವಶನ್ ಏನಿದೆಯಪ್ಪ ಅಂದರೆ, ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಎಫ್ ಇಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್. ಇಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಫಸ್ಟ್ ಒಂದು ಕ್ವಶನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಒಂದಿದೆ, ಆಮೇಲೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಇದನ್ನು ನಾವು ಇಲ್ಲಿ ಫೈಂಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮಾಡಬೇಕಂದ್ರೆ ಫಸ್ಟು ಡೆರಿವೇಟಿವ್ ಮೆಥಡ್ನ ಮಾಡಬೇಕು. ಫಸ್ಟ್ ಹೀಗೆ ಎಫ್ ಆಫ್ ಎಕ್ಸ್ ಬರಿತಾ ಇದ್ದೀನಿ ನಾನು ಇಲ್ಲಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x³ ಮೈನಸ್ 3x² ಮೈನಸ್ 36x ಪ್ಲಸ್ 7 ಇದೆ. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. 2x³ ಅಂದರೆ ಇದು 3 ಆಗುತ್ತೆ. 3 × 2 ಅಂದರೆ 6x² ಆಯಿತು. ಅಗೇನ್ ಇದು x² ಡಿಫ್ರೆನ್ಷಿಯೇಷನ್ 2x ಆಗುತ್ತೆ. 2 × 3 ಅಗೇನ್ ಇದು ಕೂಡ 6x ಆಗುತ್ತೆ. ಇದು ಮೈನಸ್ 36, ಇದಂತೂ 0 ಆಗುತ್ತೆ, ಬಿಟ್ಬಿಡಿ. ಓಕೆ, ಸೊ ಇವಾಗ ನಾವು ಇಲ್ಲಿ 6ನ ಕಾಮನ್ ಫ್ಯಾಕ್ಟರ್ ತೊಗೋಬೋದು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ನ ನಾವು 0 ಅಂತ ತೊಗೋಬೋದಲ್ವಾ. ಓಕೆ, 0ಗೆ ಈಕ್ವೇಟ್ ಮಾಡಿಕೊಂಡು ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗಿರುತ್ತೆ. ಅದು ಕ್ರಿಟಿಕಲ್ ಪಾಯಿಂಟ್ಸ್ ಆಗುತ್ತೆ. ಸೊ ಇಲ್ಲಿ ನಾವು 6 ಏನಾದರೂ ಡಿವೈಡ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಇಲ್ಲಿ x² ಆಗುತ್ತೆ, ಇದು x ಆಗುತ್ತೆ, ಇದು ಮೈನಸ್ 6 ಆಗುತ್ತೆ. ಕರೆಕ್ಟ್ ಇದೆನಾ? ಓಕೆ, ಸೊ ಇವಾಗ ಏನು ಮಾಡಿ, ಇಲ್ಲಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕಾಗತ್ತೆ. ಸೊ x² ಮೈನಸ್ ಎಕ್ಸ್ ಮೈನಸ್ 6 ಅಂತಂದರೆ ಇಲ್ಲಿ ನಾವು 2 ನಂಬರ್ನ ಮಲ್ಟಿಪ್ಲೈ ಮಾಡಿದರೆ 6 ಬರಬೇಕು. ಅದೇನು 2 ನಂಬರ್ ಆ್ಯಡ್ ಮಾಡಿದರೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದರೆ ಮೈನಸ್ 6 ಬರಬೇಕು. ಯಾವುದೆರಡು 2 ನಂಬರು? ಸೊ ನಾವು ಇಲ್ಲಿ ಈ ಥರ ಬರಿಬೋದಾ, x² 3 × 2 ಮಾಡಿದರೆ 6 ಬರುತ್ತೆ. ಸೊ ಸಬ್ಸ್ಟ್ರಾಕ್ಟ್ ಮಾಡಿದರೆ ಮೈನಸ್ 1 ಬರಬೇಕು. ಅಂದರೆ ಮೈನಸ್ 3x ಮೈನಸ್ 2 ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಮೈನಸ್ ತೊಗೊಂಡ್ರೆ ಏನಾಗ್ಬಿಡುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಬಟ್ ಇದು ಈಕ್ವಲ್ ಆಗಲ್ಲ, ಹಾಗಾಗಿ ಇದನ್ನು ಪ್ಲಸ್ ತೊಗೋಬೇಕು. ಪ್ಲಸ್ ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. 3 - 2 ಅಂದರೆ ಮೈನಸ್ 6 ಬರುತ್ತೆ. ಓಕೆ, ಈ ಮೈನಸ್ 6 ಆ್ಯಸ್ ಇಟ್ ಇಸ್ ಬರೀರಿ. ಓಕೆ, ಸೊ ಇವಾಗ ಇದರಲ್ಲಿ ಎಕ್ಸ್ ಕಾಮನ್ ಫ್ಯಾಕ್ಟರ್ ತೊಗೋಬೋದಾ, ಅಂದರೆ ಉಳಿತೇನು, x - 3 ಒಂದು ಉಳಿಯುತ್ತೆ. ಇಲ್ಲಿ +2 ಕಾಮನ್ ತೊಗೊಳ್ಳಿ. +2 ಕಾಮನ್ ತೊಗೊಂಡ್ರೆ ಇಲ್ಲಿ x - 3 ಉಳಿಯುತ್ತೆ. ಓಕೆ, ಅಂದರೆ ಎರಡು ರಿಸಲ್ಟ್ಸ್ಗಳು ಯಾವ ಬಂದು, x - 3 ಒಂದು, x +2 ಒಂದು. ಅಂದರೆ x ಟೇಕ್ಸ್ ದ ವ್ಯಾಲ್ಯೂಸ್ ಏನಾಯಿತು, ಇವಾಗ ಇದು ಈಕ್ವಲ್ ಟು ತೊಗೊಂಡ್ರೆ 3 1 ಬರುತ್ತೆ, ಈ ಕಡೆ ತೊಗೊಂಡ್ರೆ ಇದು -2 ಬರುತ್ತೆ. ಕರೆಕ್ಟಾ? ಸೊ ಇವಾಗ ನಮ್ಗೆ ಬಂದಿರೋದು ಇವೆರಡು ಪಾಯಿಂಟ್ಸ್. ಸೊ ಇದು ಭಾಳ ಈಸಿ ವೇ ಮಾಡ್ಬೋದು ನೋಡಿ. ಸೊ ನಮಗೆ ಇವಾಗ ಬಂದಿರುವಂಥ ಪಾಯಿಂಟ್ಸ್ಗಳು ಯಾವುದು ನಾನು ಇಲ್ಲಿ ಬರಿತಾ ಇದ್ದೀನಿ. ಫಸ್ಟ್ -2 ಬರುತ್ತೆ, ಅದಾದಮೇಲೆ ಇಲ್ಲಿ 3 ಇದೆ. ಓಕೆ, ಈ ರಿಸಲ್ಟಲ್ಲಿ ಸೈನ್ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗಬೇಕು. ಕರೆಕ್ಟಾ? ಸೊ ಮೊದಲಿಗೆ ಇಲ್ಲಿಂದ ಒಂದು ಯಾವುದಾದ್ರೂ ಪಾಯಿಂಟ್ನ ನಾವು ಎಫ್ ಡ್ಯಾಶ್ ಒಳಗೆ ಹಾಕಬೇಕು. ಇದರಲ್ಲಿ ಅದು ಆನ್ಸರ್ ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ ಅಂತ ಚೆಕ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಇಲ್ಲಾದರೂ ಹಾಕಿ ಇಲ್ಲಾದರೂ ಹಾಕಿ, ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಎರಡು ಆನ್ಸರ್ ಸೇಮೇ ಇರುತ್ತೆ. ಓಕೆ, ಇಲ್ಲಿದ್ರಂಥ ಒಂದು ಯಾವುದಾದ್ರು ಪಾಯಿಂಟ್ ತೊಗೊಳ್ಳಿ. ಸಪೋಸ್ ನಾನಿಲ್ಲಿ -3 ತೊಗೊಂಡೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಬರುತ್ತೆ -3 ಯಾವುದು, ಈ ಏರಿಯಾದಲ್ಲಿರುವಂಥ ಒಂದು ಏರಿಯಾ ನಂಬರ್ನ -3 ತೊಗೊಂಡೆ. -3 ಹಾಕಿದರೆ ಇದು ಎಷ್ಟಾಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗಿದ್ದು +9 ಆಗುತ್ತೆ. ಇದು +3 ಆಗುತ್ತೆ. ಸೊ ಎರಡು ಪ್ಲಸ್ ಆಯಿತು ಈ ರಿಸಲ್ಟು. ಸೊ 9 + 3 ಅಂತಂದರೆ ಅಗೇನ್ ಇದು 11 12 ಆಗುತ್ತೆ. 12 - 6 ಅಂದರೆ +6 ಬರ್ತಾಯಿದೆ. ಅಂದರೆ ಇದು ಸೈನು ಪ್ಲಸ್ ಇದೆ ಅಂತ ಅಂದಂಗಾಯ್ತು ಇದು. ಓಕೆನಾ? ಸೊ ಅದನ್ನು ನೀವು ಬಿಡಬೇಕಾದ್ರೆ 4 ಹಾಕಿ ನೋಡಿ. -4 ಹಾಕಿದ್ರೆ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಆಬ್ವಿಯಸ್ಲಿ ಇದ್ರ ನಂಬರ್ ದೊಡ್ಡದು ಬಂದೇ ಬರುತ್ತೆ. ಸೊ ಹಾಗಾಗಿ ಇದು ಪ್ಲಸ್ ಆಯಿತು. ಇದ್ರ ಮಧ್ಯದಲ್ಲಿರುವಂಥ ನಂಬರ್ ಹಾಕಬೇಕು. ಇವಾಗ -2 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ, -0 ನಂಬರ್ ತೊಗೊಳ್ಳಿ. ಸಿಂಪಲ್ ಇರೋ ತೊಗೊಂಡ್ರೆ ನಮಗೆ ಈಸಿ ಆಗುತ್ತೆ. 0 ಹಾಕಿದ್ರೆ ಏನಾಗುತ್ತೆ, 0² 0 0 ಅಂದರೆ -6 ಅಂದರೆ ಮೈನಸ್ ಸೈನ್ ಬರುತ್ತೆ ಇದರಲ್ಲಿ. ಓಕೆ, ನೀವು ಬೇಕಿದ್ರೆ 1 ಹಾಕಿ ನೋಡಿ. 1 ಹಾಕಿದರೆ 1² ಆನ್ಸರ್ 1 ಆಗುತ್ತೆ. ಅಗೇನ್ ಇದು 1 ಆಗುತ್ತೆ. 1 - 1 0 ಕ್ಯಾನ್ಸಲ್ ಆಗಿಬಿಡುತ್ತೆ. -6 ಅಗೇನ್ ನೆಗೆಟಿವ್ ಸೈನೇ ಬರುತ್ತೆ. ಹೌದಾ? ಸೊ ಅಂದರೆ ಈ -2 ಇಂದ ಹಿಡಿದು +3 ವರೆಗೂ ಯಾವುದೇ ನಂಬರ್ ಹಾಕಿ ನೆಗೆಟಿವ್ ಆನ್ಸರ್ ಬರುತ್ತೆ. ಇನ್ನು +3 ಇಂದ ನೆಕ್ಸ್ಟ್ ನಂಬರ್ ಹಾಕೋಣ. +3 ಇಂದ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ, 4 ಬರುತ್ತಲ್ವಾ. 4ನ ಇಲ್ಲಿ ಫಿಲಪ್ ಮಾಡಿ. 4² 16 ಆಗುತ್ತೆ. ಇಲ್ಲಿ -4 ಅಂದರೆ 16 - 4 -6 ಅಂದರೆ ಇದು -10 ಆಯಿತು. ಸೊ -10 +16 ಅಂದರೆ ಪ್ಲಸ್ ಸೈನ್ ಬರುತ್ತೆ ಇಲ್ಲಿ. ಓಕೆ, ಇದೆಲ್ಲ ಚೇಂಜಸ್ ಇದೆ. ಓಕೆ, ಇವಾಗ ಬಂದಿರುವಂಥ ಸೈನ್ಗಳೇನು, ಫಸ್ಟ್ ಪ್ಲಸ್ ಬಂದಿದೆ, ಆಮೇಲೆ ನೆಗೆಟಿವ್, ಆಮೇಲೆ ಪಾಸಿಟಿವ್ ಎಲ್ಲೆಲ್ಲ ಬಂದಿದೆ ನೋಡಿ. ಅವಾಗೆಲ್ಲ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇದೆ ಅಂತ ಅರ್ಥನ. ಪಾಸಿಟಿವ್ ಬಂದಿದೆ ಅಂದರೆ ಅಲ್ಲೇನಾಗುತ್ತೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ನಾವು ಫಸ್ಟ್ ಪಾಯಿಂಟ್ನೇ ಬರೀಬೇಕಾಗಿರೋದು. ಇವಾಗ ಪಾಯಿಂಟ್ ಎಲ್ಲಿ ಏನಾಗಿದೆ, ಫಸ್ಟ್ನೇ ರಿಸಲ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಈ ಕೇಸಲ್ಲಿ ಮತ್ತು ಈ ಕೇಸಲ್ಲಿ ಏನಾಗ್ತಾ ಇದೆ, ಪಾಸಿಟಿವ್ ಬರ್ತಾ ಇದೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ತಾ ಇದೆ, ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ. ಓಕೆ, ಈ ಕೇಸಲ್ಲಿ ಇಫ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ಯಾವೆಲ್ಲ ಇಂಟರ್ವಲ್ ಆಗ್ತಾ ಇದೆ, ಈ ಕಡೆ ಎಲ್ಲ ಪಾಸಿಟಿವ್ ಬರುತ್ತೆ ಅಂದರೆ ಇನ್ಫಿನಿಟಿಯಿಂದ ಸ್ಟಾರ್ಟ್ ಆಗುತ್ತಾ. ಸೊ -∞ಇಂದ ಹಿಡಿದು -2 ವರೆಗೂ. ಆಮೇಲೆ ಇಲ್ಲಿ ಒಂದು ರಿಸಲ್ಟ್ ಇದೆ, ಅದಕ್ಕೆ ನಾನು ಯೂನಿಯನ್ ಅಂತ ತಗೋತಾ ಇದ್ದೀನಿ.
ಈ ಕೇಸ್ ಏನಾಗುತ್ತೆ 3 ಇಂದ ಹಿಡಿದು ಪಾಸಿಟಿವ್ ಇನ್ಫಿನಿಟಿವರೆಗೂ ಇಲ್ಲೆಲ್ಲಾನು ಏನಾಗಿದೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಇದೆ ಅಂತಂದರೆ ಏನಾಗಬೇಕು ಇಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ರಿಸಲ್ಟ್ ಆಗಬೇಕು. ಸೊ ಅದಕ್ಕೆ ನಾವಿಲ್ಲಿ ಕನ್ಕ್ಲೂಷನ್ ಬರೀಬೇಕು ಎಫ್ ಆಫ್ ಎಕ್ಸ್ ಈಸ್ ಈ ಇಂಟರ್ವಲ್ ಒಳಗೆ ಎಫ್ ಆಫ್ ಎಕ್ಸ್ ಏನಾಗ್ತಾ ಇದೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಓಕೆ, ಸೊ ಇದು ಕ್ಲಿಯರ್ ಆಯಿತು. ಇನ್ನು ಡಿಕ್ರೀಸಿಂಗ್ ಒಂದು ಬರೆಯೋಣ. ಇಲ್ಲೇ ಬರೀತಾ ಇದೆ ನೋಡಿ. ಡಿಕ್ರೀಸಿಂಗ್ ನೋಡ್ತಾ ಹೋದ್ರೆ ಅಂದರೆ ನೆಗೆಟಿವ್ ಎಲ್ಲಿ ಬರ್ತಾ ಇದೆ, ಇದು ಒಂದೇ ಪಾಯಿಂಟಲ್ಲಿ ನೆಗೆಟಿವ್ ಬರ್ತಾ ಇದೆ. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ನೆಗೆಟಿವ್ ಅಂದರೆ ಇಲ್ಲೇನಾಗ್ತಾ ಇದೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಬರ್ತಾ ಇದೆ. ಯಾವ ಇಂಟರ್ವಲಲ್ಲಿ ಎಕ್ಸ್ ಈಸ್ ಬಿಲಾಂಗ್ಸ್ ಟು -2 ಇಂದ ಹಿಡಿದು 3ವರೆಗೂ -2 ಇಂದ ಹಿಡಿದು 3 ಒಳಗೆ ಏನೆಲ್ಲ ಪಾಯಿಂಟ್ಸ್ ಇದೆಯಲ್ಲ ಅಲ್ಲೆಲ್ಲನೂ ಏನಾಗ್ತಾ ಇದೆ ನೆಗೆಟಿವ್ ಪಾಯಿಂಟ್ ಬರ್ತಾ ಇದೆ. ಅಂದರೆ ಇದಕ್ಕೆ ಏನಂತ ಬರೀಬೇಕು ನಾವು ಇವಾಗ ಎಫ್ ಆಫ್ ಎಕ್ಸ್ ಈಸ್ ಈ ಪಾಯಿಂಟಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಓಕೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಷ್ಟು ಬರೆದ್ರೆ ಮುಗೀತು ನೋಡಿ, ಡಿಕ್ರೀಸಿಂಗ್. ಓಕೆ, ಇದು ಅರ್ಥ ಆಯ್ತಾ? ಮೇನ್ ನಾವು ಇಲ್ಲಿ ಎಫ್ ಡ್ಯಾಶ್ ಒಳಗೆ ಈ ಪಾಯಿಂಟ್ನ ಒಂದೊಂದಾಗಿ ಫಿಲಪ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾವಾಗೆಲ್ಲ ಪಾಸಿಟಿವ್ ಬರುತ್ತಲ್ಲ ಅವಾಗೆಲ್ಲ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇರುತ್ತೆ, ಯಾವಾಗೆಲ್ಲ ನೆಗೆಟಿವ್ ಬರುತ್ತೆ ಅವಾಗೆಲ್ಲ ಡಿಕ್ರೀಸಿಂಗ್ ಇರುತ್ತೆ. ಓಕೆ, ಇಷ್ಟು ಬರೆದ್ರೆ ನಿಮಗೆ ಇದ್ರದ್ದು 3 ಮಾರ್ಕ್ಸ್ ಬರುತ್ತೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 42 ಏನು ಕೊಟ್ಟಿದ್ದಾರೆ, ಫೈಂಡ್ ದ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ ಇದೆ. ಸೊ ಯಾವಾಗಲೂ ಕ್ವಶನಲ್ಲಿ ಇ ರೇಸ್ ಟು ಎಕ್ಸ್ ಬಂದರೆ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಆನ್ಸರ್ ಇತ್ತು ಅಂದರೆ ನಾವು ಅದನ್ನು ಡೈರೆಕ್ಟಾಗಿ ಬರೀಬೋದು ಇ ರೇಸ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ. ಕರೆಕ್ಟಾ? ಸೊ ಅಂದರೆ ನಾವು ಈ ಥರನಾಗಿ ಈ ಫಂಕ್ಷನ್ನ ಕನ್ವರ್ಟ್ ಮಾಡ್ಕೋಬೇಕು. ಮೊದಲಿಗೆ ಈ ಥರನಾಗಿ ಇಲ್ಲ ಇದು. ಸೊ ಇದರಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕು. ನೋಡಿ ಯಾವ ಥರ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ಇ ರೇಸ್ ಟು ಎಕ್ಸ್ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. ಬ್ರ್ಯಾಕೆಟಲ್ಲಿ ಏನಿದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದನ್ನು ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಮಾತ್ರ ಇದೆ. ಓಕೆ, ಇಲ್ಲಿ ನಮಗೇನು ಬೇಕು 1 ಒಂದು ಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ +1 ಒಂದು ಬರೀತೀನಿ, -1 ಬರೀತೀನಿ. ಎರಡು ಕ್ಯಾನ್ಸಲ್ ಮಾಡಿದರೆ ಆಗೇನು ಸೇಮ್ ಆನ್ಸರ್ ಇರುತ್ತೆ, ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಅದಾದಮೇಲೆ ಇದಕ್ಕೆ ನಾನು ಇಲ್ಲೊಂದು ಬ್ರ್ಯಾಕೆಟ್ ತೊಗೊಂಡು ಇದಕ್ಕೆ ಡಿವೈಡ್ ಮಾಡಿಕೊಂಡು ಸಪ್ರೇಟಾಗಿ ಬರೀತೀನಿ. ಓಕೆ, ಡಿ ಎಕ್ಸ್ ಆ್ಯಸ್ ಇಟ್ ಈಸು ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್. ಇದನ್ನು ಸಪ್ರೇಟಾಗಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ 1 ಪ್ಲಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು. ಇದು ಒಂದು ರಿಸಲ್ಟು. ಕರೆಕ್ಟಾ? ಅದಾದಮೇಲೆ ಮೈನಸ್ ಇಲ್ಲಿ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು. ಕರೆಕ್ಟಾ? ಇಂಟು ಡಿ ಎಕ್ಸ್. ಓಕೆ, ಸೊ ಇವಾಗ ಇದು ಒನ್ ಟರ್ಮ್ ಕ್ಯಾನ್ಸಲ್ ಆಗುತ್ತಾ? ಸೇಮ್ ಟರ್ಮ್ ಇದೆ, ಒನ್ ಟರ್ಮ್ ಕ್ಯಾನ್ಸಲ್ ಆಯಿತು. ಉಳಿದಿರುವಂಥ ಆನ್ಸರ್ ನೋಡಿ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಮಾತ್ರ ಉಳಿದಿರೋದು, -1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಇವಾಗ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್, ಇದು ಎಫ್ ಆಫ್ ಎಕ್ಸ್ ಇದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆಯಾ 1/x ಅಂತ ಕನ್ಸಿಡರ್ ಮಾಡಿ. 1/x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ -1/x ಸ್ಕ್ವೇರ್. ಎಕ್ಸ್ ಜಾಗದಲ್ಲಿ ಏನಿದೆ ಅದೇ ಇದೆ ಇಲ್ಲಿ ಕೂಡ. ಅಂದರೆ ಇದು ಎಫ್ ಆಫ್ ಎಕ್ಸ್ ಆಗಿದೆ, ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗಿದೆ. ಫಾರ್ಮುಲಾ ಪ್ರಕಾರ ಏನು ಬರೀಬೇಕು ನಾವು ಇ ರೇಸ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಮಾತ್ರ ಇದ್ರದ್ದು ಇಂಟಿಗ್ರೇಷನು. ಅಂದರೆ ಇ ರೇಸ್ ಟು ಎಕ್ಸ್ ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ಇಲ್ಲಿ 1 ಡಿವೈಡ್ ಬೈ 1 ಮಲ್ಟಿಪ್ಲೈ ಮಾಡಿದ್ರೆ 1 ಪ್ಲಸ್ ಎಕ್ಸ್ ಪ್ಲಸ್ ಸಿ. ಇಷ್ಟೇ ಇದೆ ನೋಡಿ, 3 ಮಾರ್ಕ್ಸ್ಗೆ ಇರೋದು ಈ ಕ್ವಶನ್. ಸಿಂಪಲ್ ಇದೆಯಲ್ವಾ ಇದು ಕೂಡ? ಎಸ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 43 ಏನು ಕೊಟ್ಟಿದ್ದಾರಪ್ಪ ಅಂದರೆ ಇದು ಕೂಡ ಇಂಟಿಗ್ರೇಷನ್ ಮೇಲೆ ಬರುವಂಥ ಕ್ವಶನ್ ಆಗಿರುತ್ತೆ. evaluate integration of 1 divided by x plus 1 x plus 2 dx. ಓಕೆ, ಸೊ ಒಂದು ಕ್ವಶನ್ ಯಾವಾಗಲೂ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೇಲೆ ಬಂದೇ ಬರುತ್ತೆ ಸ್ಟೂಡೆಂಟ್ಸ್ 3 ಮಾರ್ಕ್ಸ್ಗೆ. ಓಕೆ, ಸೊ ಇದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೇಲೆ ಇದೆ. ಅದು ಸಿಂಪಲ್ ಮೆಥಡ್ ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಟೋಟಲ್ 4 ಟೈಪ್ಸ್ ಇದೆ. ಸೊ ಎಲ್ಲನೂ ನಾನು ಕಂಪ್ಲೀಟಾಗಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟಿಗ್ರೇಷನ್ ಸಾಲ್ವ್ ಮಾಡಬೇಕಾದ್ರೆ ಒಂದು ಈಸಿ ಮೆಥಡ್ ಇದೆ ಇದು ಟೈಪ್ 1. ಸೊ ಅದನ್ನು ಕೇಳಿದ್ದಾರೆ. ಸೊ ಇದೇ ಕ್ವಶನ್ನೇ ರಿಪೀಟೆಡ್ ಆಗಿ ಬರೋದು ಯಾವಾಗಲೂ. ಸೊ ಇವಾಗ ಏನು ಮಾಡಬೇಕಂದ್ರೆ ಇದು ಮೊದಲಿಗೆ ಈ ರಿಸಲ್ಟ್ನ ಸಪ್ರೇಟಾಗಿ ತೊಗೋಬೇಕು. ಏನಿದೆ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಮಾತ್ರ ಫಂಕ್ಷನ್ ಮಾತ್ರ ತೊಗೊಂಡು ಇಲ್ಲಿ ಎ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಬರೀಬೇಕು, ಪ್ಲಸ್ ಇನ್ನೊಂದು ಟರ್ಮ್ ಇದೆಯಲ್ಲ ಅದಕ್ಕೆ ಬಿ ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ಬರೀತೀರಾ. ಕರೆಕ್ಟಾ? ಇವಾಗ ಎಲ್ ಸಿ ಎಮ್ ಎರಡು ಕಡೆ ತೊಗೊಂಡ್ರೆ ಇದೇ ಎಲ್ ಸಿ ಎಮ್ ಆಗುತ್ತೆ. ಅಂದರೆ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಂತ ಅರ್ಥ. ಎಲ್ ಸಿ ಎಮ್ ತೊಗೊಂಡಾಗ ಎ ಇಂಟು ಏನು ಎಲ್ ಸಿ ಎಮ್ ಬರುತ್ತೆ ಇದೇ ಎಲ್ ಸಿ ಎಮ್ ಬರುತ್ತೆ. ಅಂದರೆ ಇದು ಯಾವ್ದು ಮಿಸ್ಸಿಂಗ್ ಇದೆ ಇಲ್ಲಿ ಎಕ್ಸ್ ಪ್ಲಸ್ 2 ಮಿಸ್ಸಿಂಗ್ ಇದೆ, ಪ್ಲಸ್ ಬಿ ಇಲ್ಲಿ ಎಕ್ಸ್ ಪ್ಲಸ್ 1 ಮಿಸ್ಸಿಂಗ್ ಇದೆ. ಅಂದರೆ ಎರಡು ಕಡೆ ಎಲ್ ಸಿ ಎಮ್ ಕ್ಯಾನ್ಸಲ್ ಆಗಿಬಿಡುತ್ತಾ? ಅಂದರೆ ನೀವು ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಎಷ್ಟು ಉಳಿಯುತ್ತೆ? ಬರೀ 1 ಉಳಿಯುತ್ತೆ. ಎರಡು ಕಡೆ ಎಲ್ ಸಿ ಎಮ್ ಕ್ಯಾನ್ಸಲ್ ಆದಮೇಲೆ. ಓಕೆ, ಇದಕ್ಕೆ ನೀವು ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡಿ. ಇವಾಗ ನಾವು ಎ ವ್ಯಾಲ್ಯೂ ಬಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಯಾವ ಥರ ಮಾಡ್ತೀರಾ? ಇವಾಗ ನೋಡಿ ಬಿ ವ್ಯಾಲ್ಯೂನ ಮೊದಲಿಗೆ 0 ಮಾಡ್ಕೊಳ್ಳೋಣ, ಆಮೇಲೆ ಎ ವ್ಯಾಲ್ಯೂ ಬರುತ್ತೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ಇಲ್ಲಿ -1 ಫಿಲಪ್ ಮಾಡ್ತಾ ಇದ್ದೀನಿ. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಫಿಲಪ್ ಮಾಡಿದ್ರೆ ಏನಾಗುತ್ತೆ 1 ಇಸ್ ಈಕ್ವಲ್ಸ್ ಟು ಎ.
ಇಲ್ಲಿ -1 +2 ಆಗುತ್ತೆ ಪ್ಲಸ್ ಬಿ ಇಲ್ಲಿ -1 +1 -1 +1 ಅಂದರೆ ಇದು 0 ಆಯಿತು 0 ಇಂಟು ಬಿ ಅಂದರೆ 0 ಆಗಿಬಿಡುತ್ತೆ. ಸೊ ಇದು ಬಿಟ್ಬಿಡಿ 1 ಈಸ್ ಈಕ್ವಸ್ ಟು -1 ಅಂದರೆ ಇದು 1 ಆಗಿಬಿಡುತ್ತಾ -1 +2 ಅಂದರೆ 1 1 ಇಂಟು ಎ ಅಂದರೆ ಎ ಈಸ್ ಈಕ್ವಸ್ ಟು ನಮಗೆ ಸಿಕ್ತು 1 ಈಸ್ ದ ಆನ್ಸರ್. ಓಕೆ ಅದೇ ಥರನಾಗಿ ಇವಾಗ ಬಿ ವ್ಯಾಲ್ಯೂನು ಕೂಡ ಮಾಡ್ಬೋದಲ್ವಾ ಫಾಸ್ಟಾಗಿ. ಓಕೆ ಬಿ ವ್ಯಾಲ್ಯೂ ಮಾಡಬೇಕಂದ್ರೆ ಎಕ್ಸ್ ಇಸ್ ಈಕ್ವಸ್ ಇದನ್ನು 0 ಮಾಡ್ಕೋಬೇಕು ಇವಾಗ ಅಂದರೆ ಎಕ್ಸ್ ಇಸ್ ಈಕ್ವಸ್ ಟು -2 ಇಲ್ಲಿ +2 ಇದೆ ಅದಕ್ಕೆ -2 ತೊಗೊಂಡಿದ್ದೀನಿ ನಾನು ಅಷ್ಟೇ ಡಿಫ್ರೆನ್ಸು. ಓಕೆ ಅಗೇನ್ ಇಕ್ವೇಷನ್ ಸ್ಟಾರಲ್ಲಿ ನೀವು ಎಕ್ಸ್ ಇಸ್ ಈಕ್ವಸ್ ಟು -2ನ ಫಿಲಪ್ ಮಾಡಿ ಏನು ಬರುತ್ತೆ ಈ ಕಡೆ 1 ಇದು 0 ಆಗುತ್ತೆ ಎ ಇಂಟು 0 ಆಯಿತು ಪ್ಲಸ್ ಬಿ ಎಕ್ಸ್ ಇದ್ದಲ್ಲಿ -2 ಫಿಲಪ್ ಮಾಡ್ತೀರಾ -2 ಹಾಕಿದರೆ -2 +1 ಮೈನಸ್ ಆಗುತ್ತೆ -1 ಆಗುತ್ತೆ ಅಂದರೆ ಇದು ಮೈನಸ್ ಬಿ ಆಯಿತು ಈ ಕಡೆ 1 ಬಂತು ಅಂದರೆ ಬಿ ಈಸ್ ಈಕ್ವಸ್ ಎಷ್ಟಾಗುತ್ತೆ -1 ಆಗುತ್ತೆ. ಇವೆರಡು ಬಂದಾದಮೇಲೆ ಇಕ್ವೇಷನ್ ಬಂದಾದಮೇಲೆ ಅಗೇನ್ ಈ ಕಂಪ್ಲೀಟ್ ಕ್ವಶನ್ ಇದೆಯಲ್ಲ ಅದರಲ್ಲಿ ಫಿಲಪ್ ಮಾಡೋಣ. ಏನಿತ್ತು ಕ್ವಶನ್ನು 1 ಡಿವೈಡ್ ಬೈ x + 1 x + 2 ಈಸ್ ಈಕ್ವಸ್ ಟು ಎ ವ್ಯಾಲ್ಯೂ ಅಂದರೆ 1 ಬಂದಿದೆ ಸೊ 1 ಬರೀತೀರಾ x + 1 ಇರುತ್ತೆ. ಇಲ್ಲಿ ನೋಡಿ ಬಿ ವ್ಯಾಲ್ಯೂ ಇದೆ ಬಿ ವ್ಯಾಲ್ಯೂ ಎಷ್ಟು ಬಂದಿದೆ -1 ಬಂದಿದೆ ಪ್ಲಸ್ ಮೈನಸ್ ಇದು ಮೈನಸ್ ಆಗುತ್ತೆ ಡಿವೈಡ್ ಬೈ x + 2 ನಾನು ಮೈನಸನ್ನು ಇಲ್ಲೇ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡು ಕಡೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳೋಣ. ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ ಇಲ್ಲಿ ಇಂಟಿಗ್ರೇಷನ್ ಬರುತ್ತೆ ಇದು ಡಿ ಎಕ್ಸು ಇಲ್ಲಿ ಇಂಟಿಗ್ರೇಷನ್ ಇಲ್ಲಿ ಎರಡು ಕಡೆ ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡ್ಕೊಂಬಿಡಿ. ಓಕೆ ಸೊ 1/x ಇಂಟಿಗ್ರೇಷನ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಲಾಗ್ ಇದೆ ಸೊ ಲಾಗ್ ಆಫ್ ಅ ಮಾಡ್ ಆಫ್ x + 1 ಆಗುತ್ತೆ. ಇದು ಎಕ್ಸ್ಟ್ರಾ ಡಿಫ್ರೆನ್ಷಿಯೇಷನ್ ಕೂಡ 1 ಆಗುತ್ತೆ ಸೊ ನೋ ಡಿಫ್ರೆನ್ಸ್ ಮೈನಸ್ ಇಲ್ಲಿ ಲಾಗ್ ಆಫ್ ಅ ಮಾಡ್ ಆಫ್ x + 2 ಆಗುತ್ತೆ. ಎರಡು ಕಡೆ ಸೇಮ್ ಫಾರ್ಮುಲಾನೇ ಅಪ್ಲೈ ಆಗುತ್ತೆ 1/x ಫಾರ್ಮುಲಾ. ಸೊ ಇವಾಗ ನಮ್ಗೆ ಲಾಗದ ಒಂದು ಪ್ರಾಪರ್ಟಿ ಗೊತ್ತಿದೆ ಲಾಗ್ ಆಫ್ x ಮೈನಸ್ ಲಾಗ್ ಆಫ್ y ಅಂದರೆ x/y ಅಂತ ಬರಿತೀವಿ. ಸೊ ಅಂದರೆ ಲಾಗ್ ಆಫ್ ಮಾಡ್ ಆಫ್ x + 1 ಡಿವೈಡ್ ಬೈ ಯಾವ್ದು ಮೈನಸ್ ಇರುತ್ತಲ್ಲ ಅದು ಕೆಳಗಡೆ ಬರುತ್ತೆ ಪ್ಲಸ್ ಸಿ ಎಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯಿತು. ಓಕೆ ಸೊ ನೋಡಿ ಫ್ರೆಂಡ್ಸ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಇದು ಒಂದು ಈಸಿ ಕ್ವಶನ್ನು. ಇದೇ ಕ್ವಶನ್ನ ರಿಪೀಟೆಡ್ಲಿ ಕೇಳಿದ್ದಾರೆ ಪ್ರತಿಯೊಂದು ಎಕ್ಸಾಮಲ್ಲಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೇಲೆ ಸೊ ಹಾಗಾಗಿ ಇದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡಿ 44th ಒನ್ ಏನಿದೆ ಎವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ e⁻x ಲಿಮಿಟ್ ಕೊಟ್ಟಿದ್ದಾರೆ 0 to 2 ಅಂತ ಇದಕ್ಕೆ ನಾವು ಇಂಟಿಗ್ರೇಷನ್ ಮಾಡಬೇಕಾಗಿರೋದು ಅದು ಯಾವ ಮೆಥಡಿಂದ ಲಿಮಿಟ್ ಆಫ್ ಅ ಸಮ್. ಓಕೆ ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡಬೇಕು ಮತ್ತು ಸಮೇಷನ್ ಅಪ್ಲೈ ಮಾಡಿ ಇದ್ರದ್ದು ಇಂಟಿಗ್ರೇಷನ್ ಮಾಡಬೇಕು. ಓಕೆ ಸೊ ಇದ್ರ ಮೇಲೆ ಒಂದು ಕ್ವಶನ್ 3 ಮಾರ್ಕ್ಸ್ ಬಂದೇ ಬರುತ್ತೆ ಎವ್ರಿ ಇಯರು. ಇದು ಬಹಳ ಈಸಿ ಒಂದು ಮೆಥಡ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಇದ್ರದ್ದು ಫಾರ್ಮುಲಾ ಏನಿದೆಯಪ್ಪ ಅಂತಂದರೆ ಇಂಟಿಗ್ರೇಷನ್ ಆಫ್ a to b f(x) dx ಇದ್ದರೆ ಇಲ್ಲಿ ನಾವು ಅಪ್ಲೈ ಮಾಡಬೇಕು ಫಸ್ಟಿಗೆ ಲಿಮಿಟ್ ಅಪ್ಲೈ ಮಾಡ್ಕೋಬೇಕು ಲಿಮಿಟ್ n → ∞. ಅದಾದಮೇಲೆ ಸಮೇಷನ್ ಬರುತ್ತೆ ಇಲ್ಲಿ ಸಮೇಷನ್ k ಟೇಕ್ಸ್ ದ ವ್ಯಾಲ್ಯೂ 1 to n. ಅದಾದಮೇಲೆ h f ಆಫ್ a ಪ್ಲಸ್ h ಇಂಟು k ಇದು ನಮ್ಮದು ಫಾರ್ಮುಲಾ. ಓಕೆ ಸೊ ಇವಾಗ h ಅಂದರೆ ಏನಪ್ಪ ಅಂತಂದರೆ hದು ನಮ್ಮದು ಫಾರ್ಮುಲಾ ಇದೆ ಏನಂದರೆ h ಇಸ್ ಈಕ್ವಸ್ ಟು b ಮೈನಸ್ a ಡಿವೈಡ್ ಬೈ n ಅಂತ. ಓಕೆ b ಅಂದರೆ ಇದು ಲೋವರ್ ಲಿಮಿಟು a to b ಇದೆ ಅಪ್ಪರ್ ಲಿಮಿಟು b ಅಂದರೆ ಲೋವರ್ ಲಿಮಿಟ್ ಅಂದರೆ a. ಓಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಪ್ಪರ್ ಲಿಮಿಟು 2 ಕೊಟ್ಟಿದ್ದಾರೆ a ವ್ಯಾಲ್ಯೂ 0 ಇದೆ ಡಿವೈಡ್ ಬೈ n ಅಂದರೆ ಏನಾಯ್ತು ಇದು ಆನ್ಸರು 2/n ಆಯಿತು ಅಂದರೆ h ಇಸ್ ಈಕ್ವಸ್ ಟು 2/n. ಅಥವಾ ನಾವು ಇದನ್ನು ಈ ಥರ ಬರೀಬೋದಾ ಈ n ಈ ಕಡೆ ತೊಗೊಂಬಂದರೆ nh ಇಸ್ ಈಕ್ವಸ್ ಟು 2 ಅಂತಲೂ ಬರೀಬೋದು. ಓಕೆ ಸೊ ಇದಾದಮೇಲೆ ಇವಾಗ f(x) ದಲ್ಲಿ ಏನು ಕೊಟ್ಟಿದ್ದಾರೆ e⁻x ಕೊಟ್ಟಿದ್ದಾರೆ ಸೊ ಅದೆಲ್ಲನೂ ನಾವು ಇವಾಗ ಫಿಲಪ್ ಮಾಡ್ತಾ ಹೋಗೋಣ. ಇನ್ನೇನು ಗೊತ್ತಿದೆ ನಮಗೆ ಇವಾಗ ಕ್ವಶನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ ಇಂಟಿಗ್ರೇಷನ್ ಆಫ್ 0 to 2 e⁻x dx ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ ಬರೆದ್ರೆ ಲಿಮಿಟ್ ಆಫ್ n → ∞ ಸಮೇಷನ್ k ಟೇಕ್ಸ್ ದ ವ್ಯಾಲ್ಯೂ 1 to n h ಆ್ಯಸ್ ಇಟ್ ಈಸ್ ಬರೀರಿ ಇವಾಗ ಫಿಲಪ್ ಮಾಡೋದು ಬೇಡ. ಅದಾದಮೇಲೆ ಎ ಅಂತಂದರೆ ಏನಿದೆ ನೋಡಿ ಫ್ರೆಂಡ್ಸ್ 0 ಇದೆ ಕರೆಕ್ಟಾ. ಸೊ a ಇಸ್ ಈಕ್ವಸ್ ಟು 0 ಇದ್ದರೆ 0 ಹಾಕಿದರೆ ಇದೇ ಮಾತ್ರ ಆನ್ಸರ್ ಉಳಿಯುತ್ತಾ ಅಂದರೆ ಏನಿದೆ ಇವಾಗ 0 ಪ್ಲಸ್ hk ಅಂದರೆ hkನೇ ಉಳಿಯುತ್ತೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಓಕೆ ಇಲ್ಲಿ h ವ್ಯಾಲ್ಯೂ ಫಿಲಪ್ ಮಾಡೋದು ಬೇಡ ಎಲ್ಲಿ nh ಬರುತ್ತಲ್ಲ ಅಲ್ಲಿ 2 ಅಂತ ಫಿಲಪ್ ಮಾಡೋಣ. h ಇದ್ದಲ್ಲಿ ಎಲ್ಲಿ ಫಿಲಪ್ ಮಾಡಬೇಕಂದ್ರೆ ಅದು ಇನ್ನೊಂದು ರಿಸಲ್ಟ್ ಇದೆ ಫಸ್ಟ್ ಟೈಪು ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಸಾಲ್ಡ್ ಎಕ್ಸಾಂಪಲಲ್ಲಿ ಇದ್ದಾವೆ ಆ ಮೆಥಡಲ್ಲಿ ಬರೀ x² ಈ ಥರ ಕ್ವಶನ್ಸ್ ಬಂದಿದ್ದರೆ ಆಗ ನೀವು h ಇಸ್ ಈಕ್ವಸ್ ಅಪ್ಲೈ ಮಾಡಬೇಕು. ಇಲ್ಲಿ e⁻x ಬಂದಿದೆಯಲ್ಲ ಹಾಗಾಗಿ nh ಇದ್ದಲ್ಲಿ 2ನ ಅಪ್ಲೈ ಮಾಡ್ಕೋಬೇಕು. ಓಕೆ ಸೊ ನೋಡಿ ನೆಕ್ಸ್ಟ್ ಪ್ಲೇಸ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ಲಿಮಿಟ್ನ ಆ್ಯಸ್ ಇಟ್ ಈಸ್ ಬರೀರಿ n → ∞ ಸಮೇಷನ್ ಆಫ್ k ಟೇಕ್ಸ್ ದ ವ್ಯಾಲ್ಯೂ 1 to n h ಆ್ಯಸ್ ಇಟ್ ಈಸ್ f(x) ಅಂತಂದರೆ ಏನಿದೆ ಅಂತ ಹೇಳಿದೆ ನಾನು ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅವರು e⁻x ಅಂತಿದೆ. ಓಕೆ ಬೇಕಿದ್ರೆ ಇಲ್ಲಿ ನೀವು ಬರ್ಕೊಳ್ಳಿ f(x) ಅಂತಂದರೆ ಕೊಟ್ಟಿರೋದು e⁻x ಇದೆ x ಜಾಗದಲ್ಲಿ hk ಬಂದಿದೆ ಅಂದರೆ ಇದೇನಾಗಿರುತ್ತೆ e⁻hk ಅಂತ ಬರೀತೀರಾ. ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ ಲಿಮಿಟ್ ಆಫ್ ಇವಾಗ ಸಮೇಷನ್ನ ಅಪ್ಲೈ ಮಾಡಬೇಕು. ಸಮೇಷನ್ ಅಪ್ಲೈ ಮಾಡಬೇಕಂದ್ರೆ hನ ಹೊರಗಡೆ ತೊಗೊಂಬನ್ನಿ k ಇದ್ದಲ್ಲಿ ಫಿಲಪ್ ಮಾಡ್ತಾ ಹೋಗಬೇಕು. ಇವಾಗ k ಇದ್ದಲ್ಲಿ 1 to n ಇದೆ
ಅಂದರೆ ಏನಾಗುತ್ತೆ ನೋಡಿ, ಅದನ್ನು ನಾನು ಬ್ರಾಕೆಟ್ ಒಳಗೆ ಬರಿತಾ ಇದ್ದೀನಿ. ಎಚ್ ಆಸ್ ಇಟ್ ಇಸ್, ಕೆ ಇದ್ದಲ್ಲಿ 1 ಹಾಕಿದರೆ 1 ಇಂಟು ಎಚ್ ಆಗುತ್ತೆ. ಅಗೇನ್ ಪ್ಲಸ್ ಕೆ ಇದ್ದಲ್ಲಿ 2 ಹಾಕಿದರೆ ಇದು 2H ಆಗುತ್ತೆ. ಅಗೇನ್ ಕೆ ಇದ್ದಲ್ಲಿ 3 ಹಾಕಿದರೆ 3H ಆಗುತ್ತೆ. ಪ್ಲಸ್ ಓವರ್ ಅಪ್ ಟು ಎಲ್ಲಿವರೆಗೂ, ಇದು NH ವರೆಗೂ. ಓಕೆ, ಸೊ ಇದನ್ನು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇದು ಬಂದಿರುವಂಥ ಸಿರೀಸ್ ಏನಾಗಿದೆ, ಇದು GP ಆಗಿದೆನಾ? ಓಕೆ, ಇದು GP ಆಗಿದ್ದರೆ ನಮಗೆ ಇಲ್ಲಿ ಒಂದು ಫಾರ್ಮುಲಾ ಗೊತ್ತಿದೆ, ಯಾವುದಪ್ಪ ಅಂದರೆ SN ಫಾರ್ಮುಲಾ. ಏನಿದೆ SN ಫಾರ್ಮುಲಾ? SN ಫಾರ್ಮುಲಾ ಹೇಳುತ್ತೆ A ಇಂಟು R⁻n - 1 ಡಿವೈಡ್ ಬೈ R-1 ಅಂತ. ಓಕೆ, ಇದನ್ನು ನಾವು ಇಲ್ಲಿ ಅಪ್ಲೈ ಮಾಡೋಣ. ಓಕೆ, ಅಂದರೆ ಇಲ್ಲಿ ನಮಗೆ ಬೇಕಾಗಿರೋದು A ವ್ಯಾಲ್ಯೂ. A ಅಂತಂದರೆ ಏನು? ಫಸ್ಟ್ ಟರ್ಮ್ನೇ ನಾವು A ಅಂತ ಕರಿತೀವಿ. ಏನಿದೆ? e⁻h ಇದೆ. ಅದಾದಮೇಲೆ ಆರ್ ಅಂದರೆ ರೇಷು, T2 ಡಿವೈಡ್ ಬೈ T1 ಮಾಡ್ತೀವಿ. ಅಂದರೆ e⁻2h ಡಿವೈಡ್ ಬೈ e⁻h ಅಂದರೆ e⁻h ಬರುತ್ತೆ, ಅದು ಕೂಡ ಸೇಮ್ ಆಗಿದೆ A ಮತ್ತು R. ಓಕೆ, ಇವಾಗ ಇದನ್ನ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಲಿಮಿಟ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, n ಟೆನ್ಸ್ ಟು ಇನ್ಫಿನಿಟಿ, H ಕೂಡ ಆ್ಯಸ್ ಇಟ್ ಈಸು. ಓಕೆ, ಸೊ ಇವಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು, ಸಮ್ ಮಾಡಬೇಕಿದೆ ಎಲ್ಲ ಕಡೆನೂ. ಅದರ ಸಲುವಾಗಿ ನಾನು ಈ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀನಿ. ಏನಿದೆ ನೋಡಿ, ಫಸ್ಟು A ಇದೆ, A ಜಾಗದಲ್ಲಿ ಏನಿದೆ? e⁻h ಇದೆ, ಇಂಟು ಬ್ರಾಕೆಟ್ R⁻n ಇದೆ ಸ್ಟೂಡೆಂಟ್ಸ್. R ಅಂದ್ರೂ e⁻h ಆಗಿದೆ. ಅಗೇನ್ ಇಲ್ಲೊಂದು n ಇದೆ, ಅಂದರೆ NH ಅಂತ ಬರೀಬೋದಾ? ಓಕೆ, ಅದಾದಮೇಲೆ -1, ಯಾಕಂದರೆ ಇದು R⁻n ಮೊದಲೇ ಇತ್ತು. R ಅಂದರೆ e⁻h ಇದೆ, H ಇಂಟು n ಅಂದರೆ NH ಆಯಿತು. ಅಗೇನ್ ಹೋಲ್ ಡಿವೈಡ್ ಬೈ R ಅಂದರೆ ಎಷ್ಟಿದೆ? e⁻h - 1. ಓಕೆ, ನಾನಿಲ್ಲಿ ಜಸ್ಟ್ ಸಮೇಷನ್ನ SN ಫಾರ್ಮುಲಾ ಅಪ್ಲೈ ಮಾಡಿದೆ. ಅದರದ್ದು GP, ಜಾಮೆಟ್ರಿಕಲ್ ಪ್ರೋಗ್ರೆಷನ್ದು. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ e⁻h ಆ್ಯಸ್ ಇಟ್ ಈಸ್, ಅಗೇನ್ e⁻nh. ಇವಾಗ ನಾವು ಇದನ್ನು ಫಿಲಪ್ ಮಾಡೋಣ. NH ಈಸ್ ಎಷ್ಟಿದೆ? 2 ಇದೆಯಲ್ಲ, ಸೊ ಇದನ್ನು 2 ಅಂತ ಫಿಲಪ್ ಮಾಡಬೇಕು. ಓಕೆ, 2 - 1 ಡಿವೈಡ್ ಬೈ ಇಲ್ಲಿ e⁻h - 1, ಈ H ಇತ್ತಲ್ಲ, ನಾನು ಇಲ್ಲಿ ಕೆಳಗಡೆ ಬರಿತಾ ಇದ್ದೀನಿ. ಓಕೆ, ಸೊ ನೀವು ಅವಾಗ Hನ ಕೆಳಗಡೆ ಬರಿತೀರಾ ಅಂದರೆ, ಅದಾದಮೇಲೆ ಇಲ್ಲಿ ಅಬ್ಸರ್ವ್ ಮಾಡಬೇಕು. NH ಇದ್ದಲ್ಲಿ ನೀವೇನು ಮಾಡಿದ್ದೀರಾ? 2 ತೊಗೊಂಡಿದ್ದೀರಾ. ಅಂದರೆ NH ಈಸ್ 2 ತೊಗೊಂಡ್ರೆ ಇಲ್ಲಿ ಲಿಮಿಟ್ ಚೇಂಜ್ ಆಗುತ್ತೆ. ಮೊದಲೇನಿತ್ತು ಲಿಮಿಟು? n ಟೆನ್ಸ್ ಟು ಇನ್ಫಿನಿಟಿ ಇತ್ತು. ನೀವು ಅವಾಗ NH ಈಸ್ 2 ತೊಗೊಂಡ್ರೆ ಆಗ H ಈಸ್ ತೊಗೋಬೇಕಾಗಿರೋದು 0. ಯಾಕಂದರೆ H ಈಸ್ n ಈ ಕಡೆ ಬಂದರೆ ಏನಾಗುತ್ತೆ? 2 ಡಿವೈಡ್ ಬೈ n ಆಗುತ್ತೆ. ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ 2/∞ ಅಂದರೆ H ಟೆನ್ಸ್ ಟು 0 ಅಂತ ಆಗಿ ಅಲ್ವಾ? ಸೊ ಹಾಗಾಗಿ ಈ ಲಿಮಿಟ್ನ ನಾವು ಚೇಂಜ್ ಮಾಡ್ಕೋಬೇಕು. ಏನಂತ ಆಗುತ್ತೆ ಇವಾಗ? H ಟೆನ್ಸ್ ಟು 0 ಆಗುತ್ತೆ. ಇವಾಗ ಎರಡು ಕಡೆ ಲಿಮಿಟ್ನ ಅಪ್ಲೈ ಮಾಡ್ಕೊಳ್ಳಿ, ಏನಾಗುತ್ತೆ ನಮಗೆ ಆನ್ಸರ್ ಬರುತ್ತೆ. H ಇದ್ದಲ್ಲಿ 0ನ ಫಿಲಪ್ ಮಾಡಿ, ಅಂದರೆ e⁻0 ಆಗುತ್ತೆ. ಇದು ಇಲ್ಲಂತರ ಕಾನ್ಸ್ಟೆಂಟ್ ಇದೆ, ಇದು ಆ್ಯಸ್ ಇಟ್ ಈಸ್ ಬರೀತೀರಾ, ಡಿವೈಡ್ ಬೈ ಇಲ್ಲಿ ಲಿಮಿಟ್ ಅಪ್ಲೈ ಆಗುತ್ತೆ. ಲಿಮಿಟ್ ಆಫ್ H ಟೆನ್ಸ್ ಟು 0 e⁻h - 1 ಡಿವೈಡ್ ಬೈ H. ನಾನು ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದ್ದೀನಿ, ಇಲ್ಲಿ ಲಿಮಿಟ್ ಬರೆದಿರೋದು. ಸೊ ಇದ್ರದ್ದು ಆನ್ಸರ್ ನಮಗೆ ಗೊತ್ತಿರಬೇಕು. ಇದು ಯಾವಾಗಲೂ 1 ಆಗಿರುತ್ತೆ ಸ್ಟೂಡೆಂಟ್ಸ್. ಲಿಮಿಟ್ ಆಫ್ H ಟೆನ್ಸ್ ಟು 0 e⁻h - 1 ಡಿವೈಡ್ ಬೈ H, ಅಂದರೆ ಇದರ ಆನ್ಸರ್ ಯಾವಾಗಲೂ 1 ಆಗಿರುತ್ತೆ. ಅಂದರೆ ಡಿನಾಮಿನೇಟರ್ ರಿಸಲ್ಟ್ ಪೂರ 1 ಆಯಿತಾ? e⁻h ಅಂದರೆ ಆನ್ಸರ್ ಏನಾಗುತ್ತೆ? 1 ಆಗುತ್ತೆ. ಅಂದರೆ ಬಂದಿರುವಂಥ ಆನ್ಸರ್ ಎಷ್ಟಾಯ್ತು ಇವಾಗ? e² - 1. ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಮಾಡಬೇಕಾಗತ್ತೆ 3 ಮಾರ್ಕ್ಸ್ ಸಲುವಾಗಿ. ನಾನು ಸ್ವಲ್ಪ ಒಂದು 2 ಸ್ಟೆಪ್ ಎಕ್ಸ್ಟ್ರಾ ಬರೆದಿದ್ದೀನಿ. ನೀವು ಇದನ್ನೆಲ್ಲ ಬರೆಯೋ ಜರೂರತ್ ಇರೋದಿಲ್ಲ, ನಿಮಗೆ ಅರ್ಥ ಆಗಲಿ ಅಂತ ನಾನು ಬರೆದಿರೋದು. ಈ ಥರನಾಗಿ ಫಾಸ್ಟಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು ನನ್ನ ಕಮೆಂಟ್ ಬಾಕ್ಸಲ್ಲಿ. ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 45. ಫೈಂಡ್ ದ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದ y² = 9x ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ x = 2, x = 4. ಫೈಂಡ್ ದ x ಆಕ್ಸಿಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ಅಂದರೆ ಏರಿಯಾ ನಿಮ್ಮದು ಫಸ್ಟ್ ಕ್ವಾಡ್ರೆಂಟಲ್ಲಿ ಇರಬೇಕು ಅಂತ ಇದೆ. ಓಕೆ, ನಾವಿಲ್ಲಿ ಏನು ಮಾಡಬೇಕಾಗಿರೋದು? ಫಸ್ಟಿಗೆ y² = 9x, ಅಂದರೆ ಇದೊಂದು ಪ್ಯಾರಾಬೋಲಾ ಇಕ್ವೇಷನ್ ಡ್ರಾ ಮಾಡಬೇಕು. y² ಇದೆ ಅಂದರೆ ಇದು C ಟೈಪ್ ಡಯಾಗ್ರಾಮ್ ಆಗಿರುತ್ತೆ. ಓಕೆ, ಸೊ ಮೊದಲಿಗೆ ನಾನು ಇಲ್ಲೊಂದು x ಆಕ್ಸಿಸ್ ಮತ್ತು y ಆಕ್ಸಿಸ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇದು ನಿಮ್ಮದು x ಆಕ್ಸಿಸ್ ಆಗಿರುತ್ತೆ, ಇದು y ಆಕ್ಸಿಸ್ಸು. ಇಲ್ಲಿಂದ ಒಂದು ನೀವು ಪ್ಯಾರಾಬೋಲಾ ಡ್ರಾ ಮಾಡಬೇಕು. ಅದು ಯಾವ ಥರ ಇರಬೇಕಪ್ಪ ಅಂದರೆ C ಟೈಪ್ ಡಯಾಗ್ರಾಮ್, ಅದು ಪ್ಯಾರಾಬೋಲಾ ಈ ಥರನಾಗಿರುತ್ತೆ. ರಫ್ಲಿ ಆಗಿ ಡ್ರಾ ಮಾಡಿ ನಡೆಯುತ್ತೆ. ಓಕೆ, ಸೊ ನಿಮ್ಮ ಎಕ್ಸಾಮಲ್ಲಿ ಕೂಡ ರಫ್ ಆಗಿ ಮಾಡಿದರೆ ನಡೆಯುತ್ತೆ, ಬಟ್ ಶೇಡೆಡ್ ರೀಸನ್ ಇದ್ದರೆ ಅದನ್ನ ಪ್ರಾಪರಾಗಿ ಮಾಡಬೇಕು. ಓಕೆ, ಸೊ ಇದಿಷ್ಟು ಮಾಡಿದರೆ ಇವಾಗ ಏನಿದೆ, ಇನ್ನೊಂದು ಇದು ಪ್ಯಾರಾಬೋಲಾ ಇಕ್ವೇಷನ್ ಆಯಿತು. ಅದಾದಮೇಲೆ ಏನು ಕೊಟ್ಟಿದ್ದಾರೆ? x = 2 ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 1 ಇರುತ್ತೆ, 2 ಅಂತಂದರೆ ಇದು ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಟು x ಆಕ್ಸಿಸ್ ಇರುತ್ತೆ, ಸ್ಟ್ರೇಟ್ ಲೈನು. ಓಕೆ, ಇಲ್ಲಿ 1 ಅದೇ ಅಂತ ತಗೊಳ್ಳಿ, ಇಲ್ಲಿ 2 ಇದೆ, ಅಂದರೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಬರುತ್ತಾ? ಓಕೆ, ನಾನು ರಫ್ ಆಗಿ ಡ್ರಾ ಮಾಡ್ತಾ ಇದ್ದೀನಿ. ಅದನ್ನು 2 ಆದಮೇಲೆ 4 ಒಂದಿದೆ, ಅಂದರೆ ಇಲ್ಲಿ ಒಂದು ಲೈನ್ ಇದೆ. ಓಕೆ, ನಾವಿವಾಗ ಫೈಂಡ್ ಮಾಡಬೇಕಾಗಿರೋದು ಏನು ಕೊಟ್ಟಿರೋ ನೋಡಿ, x ಆಕ್ಸಿಸಿಂದ ಫಸ್ಟ್ ಕ್ವಾಡ್ರೆಂಟ್, ಅಂದರೆ ಈ ಏರಿಯಾನ ಮಾತ್ರ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಅರ್ಥ ಆಯ್ತಲ್ವಾ? ಸೊ ಅಂದರೆ ಇದಕ್ಕೆ ಶೇಡ್ ಮಾಡ್ಕೊಳ್ಳಿ. ಓಕೆ, ಈ ಏರಿಯಾ ಫೈಂಡ್ ಮಾಡಬೇಕಂದ್ರೆ ಇಕ್ವೇಷನ್ ಭಾಳ ಕ್ಲಿಯರ್ ಇದೆ. ಇದು ಲೈನ್ ಏನಿದೆ x = 2 ಇದೆ, ಇದು x = 4. ಇವೇ ನಮ್ಮದು ಲಿಮಿಟ್ ಸಿಕ್ಕಾಯಿತು. ಆಮೇಲೆ ಇಕ್ವೇಷನ್ ಆಫ್ ದ ಲೈನ್ ಏನು ಕೊಟ್ಟಿದ್ದಾರೆ? y² = 9x ಇದೆ. ಓಕೆ,
ನಾವು ಇವಾಗ ಬರೀಬೇಕಾಗಿರೋದು ರಿಕ್ವೈರ್ಡ್ ಏರಿಯಾ. ಬೇಕಿದ್ರೆ ನೇಮ್ ಕೊಡಿ ಇದಕ್ಕೆ ABCD. ಓಕೆ, ಸೊ ಮೊದಲಿಗೆ ಇಲ್ಲಿ y² = 9x ಇದೆ, ಅಂದರೆ y² = 9x ಇದೆ. ಅಂದರೆ ನಾನಿಂದ y ಬರಿತೀನಿ, ಅಂದರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ √9 ಏನಾಗುತ್ತೆ 3 ಆಗುತ್ತೆ, ಇಲ್ಲಿ √x ಬರುತ್ತೆ. ಓಕೆ, ಅಂದರೆ ಪಾಯಿಂಟ್ಸ್ ಕೂಡ ಸಿಕ್ತು ನಮಗೆ ಇವಾಗ. x = 2 ಮತ್ತು ಇನ್ನೊಂದು x = 4 ಇದೆ. ಓಕೆ, ಇವಾಗ ನಾವು ಬರೀಬೇಕಾಗಿರೋ ರಿಕ್ವೈರ್ಡ್ ಏರಿಯಾ ಯಾವುದಿದೆ? ರಿಕ್ವೈರ್ಡ್ ಏರಿಯಾ ನಮ್ದು ಇಲ್ಲಿ ABCD. ಓಕೆ, ABCD = ಇಂಟಿಗ್ರೇಷನ್ ಆಫ್ ಲಿಮಿಟ್ನ ಅಪ್ಲೈ ಮಾಡಬೇಕು. ಇವಾಗ ಲಿಮಿಟ್ ಏನಿದೆ? ಲೋಯೆಸ್ಟ್ ಲಿಮಿಟ್ 2 ಇದೆ, ಹೈಯೆಸ್ಟ್ 4 ಇದೆ. ಆಲ್ರೆಡಿ ಕೊಟ್ಟಿದ್ದಾರೆ 2 to 4. ಅದಾದಮೇಲೆ y ವ್ಯಾಲ್ಯೂ ಏನಿದೆ? ಇಲ್ಲಿ ಬಂದಿದೆ ಆಲ್ರೆಡಿ 3√x dx. 3ನ ಹೊರಗಡೆ ತೊಗೊಂಬನ್ನಿ. ಸೊ 3ನ ಹೊರಗಡೆ ತೊಗೊಂಬಂದ್ರೆ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. 3 ಹೊರಗಡೆ ತೊಗೊಂಬಂದ್ರೆ ಇಂಟಿಗ್ರೇಷನ್ ಆಫ್ x⁻². ರೂಟ್ ಅಂದರೆ 1/2, ಅಂದರೆ 1/2 + 1 ಅಂದರೆ 3/2 ಆಗುತ್ತಾ? ಓಕೆ, ಇದಾಯಿತು 3/2. ಅಗೇನ್ ಇಲ್ಲಿ ಕೂಡ 3/2. ಇದು ಇಂಟಿಗ್ರೇಷನ್ ಆನ್ಸರ್. ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡಬೇಕು. ಇದು ಲಿಮಿಟ್ನ ಅಪ್ಲೈ ಮಾಡಬೇಕು. ಎಷ್ಟಿದೆ? ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಓಕೆ, ಅಪ್ಲೈ ಮಾಡಿ. ಇದನ್ನು ರಿವರ್ಸ್ ಮಾಡಿ ಬರೆದ್ರೆ ಏನಾಗುತ್ತೆ ನೋಡಿ, ಈ 3 ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತಾ? ಅಂದರೆ 2 ಮೇಲ್ಗಡೆ ಬರುತ್ತೆ. ಓಕೆ, ಇವಾಗ 4ನ ಅಪ್ಲೈ ಮಾಡಿ, ಅಂದರೆ 4:3/2 ಆಯಿತು. ಮೈನಸ್ ಇವಾಗ 2ನ ಅಪ್ಲೈ ಮಾಡಿ, ಯಾಕಂದರೆ ಲೋವರ್ ಲಿಮಿಟ್ ಮಾಡಬೇಕಾದ್ರೆ ಮೈನಸ್ಸನ್ನು ಅಪ್ಲೈ ಮಾಡಬೇಕು. 2:3/2. 4:3/2 ಅಂದರೆ ಎಷ್ಟಾಗುತ್ತೆ ನೋಡಿ ಫ್ರೆಂಡ್ಸ್? 4:3/2 ಅಂದರೆ ಇದನ್ನು ನಾವು ಈ ಥರ ಬರಿಬೋದಾ? ಇನ್ನೊಂದು ಸ್ಟೆಪ್ ಬರಿತಾ ಇದ್ದೀನಿ ನಾನು ನಿಮಗೆ ಅರ್ಥ ಆಗಲಿ ಅಂತ. 4:1/2 ಬರೆದ್ಬಿಟ್ಟು ಮೇಲ್ಗಡೆ ಕ್ಯೂಬ್ ಬರಿತೀನಿ. ಓಕೆ, ಇದನ್ನು ಕೂಡ ಅದೇ ಥರನಾಗಿ 2:1/2 ಬರೋದು, ಮೇಲೆ ಕ್ಯೂಬ್ ಬರಿತೀನಿ. ಅಗೇನ್ ಇದು 3/2ನೇ ಆಗುತ್ತೆ. 4:1/2 ಅಂತಂದರೆ ರೂಟ್ ಆದಂಗೆ. √4 ಆನ್ಸರ್ ಎಷ್ಟಾಗುತ್ತೆ? 2 ಆಗುತ್ತೆ. 2³ ಆನ್ಸರ್ ಎಷ್ಟಾಗುತ್ತೆ? 8 ಆಯಿತು. ಯಾವುದು? ಫಸ್ಟ್ ಆನ್ಸರ್ 8 ಆಯಿತು. ಇದು √2 ಆಗುತ್ತೆ. √2ನ 3 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 2√2 ಆಗುತ್ತೆ. √2 2 ಟೈಮ್ √2 ಅಂದರೆ 2 ಆನ್ಸರ್ ಬರುತ್ತೆ. ಒಂದೊಂದು ಆ್ಯಸ್ ಇಟ್ ಈಸ್ ಉಳಿಯುತ್ತೆ. ಸೊ ಇದಾಗಿದೆ ನಿಮ್ಮದು ಲಾಸ್ಟ್ ಆನ್ಸರ್. ಬೇಕಿದೆ 2ನ ಮಲ್ಟಿಪ್ಲೈ ಮಾಡಿ ಕೂಡ ಬರಿಬೋದು. 8 × 2 ಅಂದರೆ 16. ಇದು 4√2. ಇದಾಗಿದೆ ನಿಮ್ಮದು ಲಾಸ್ಟ್ ಆನ್ಸರ್. ಸಿಂಪಲ್ ಇದೆ ಅಲ್ವಾ ಇದು? ಓಕೆ, ಲಾಸ್ಟಲ್ಲಿ ನೀವು ಬೇಕಿದ್ರೆ ಇದಕ್ಕೆ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆದ್ರು ನಡೆಯುತ್ತೆ. ಇಷ್ಟಕ್ಕೆ 3 ಮಾರ್ಕ್ಸ್ ಇದೆ ನೋಡಿ. ಮೇನ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಪ್ರಾಪರ್ ಹಾಕಿ ಶೇಡ್ ಮಾಡಬೇಕು. ಫಸ್ಟ್ ಕ್ವಾಡ್ರೆಂಟ್ ಅಂತ ಕೊಟ್ಟಾಗ ಇದಷ್ಟೇ. ಸಪೋಸ್ ಕೊಟ್ಟಿಲ್ಲ ಅಂದರೆ ಇಂಟು 2ನ ಮಲ್ಟಿಪ್ಲೈ ಮಾಡ್ಕೋಬೇಕು ಅಷ್ಟೇ ಇದಕ್ಕೆ, ಯಾಕಂದರೆ ಇದು ಏರಿಯಾ ಎರಡು ಈಕ್ವಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 46. ಫ್ರಮ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ರಿಪ್ರೆಸೆಂಟಿಂಗ್ ದ ಫ್ಯಾಮಿಲಿ ಆಫ್ ದಿ ಕರ್ವ್. ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, ವೇರ್ ಎ ಆ್ಯಂಡ್ ಬಿ ಆರ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಈ ಇಕ್ವೇಷನ್ ಕೊಟ್ಟಿದ್ದಾರಲ್ಲ, ಏನಿದೆ ಇಕ್ವೇಷನ್ ನೋಡಿ, y = a sin of x + b. ಇಲ್ಲಿ a ಆ್ಯಂಡ್ ಬಿನ ನಾವು ಡಿಫ್ರೆನ್ಷಿಯೇಟ್ ಮಾಡೋ ಮೂಲಕ ಅದನ್ನ ಎರಡು ಕ್ಯಾನ್ಸಲ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಏನು ಒಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಉಳಿತಲ್ಲ, ಅದನ್ನೇ ನಾವು ಇಕ್ವೇಷನ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಸೊ ಎ ಆ್ಯಂಡ್ ಬಿ ಯಾವ ಥರ ಕ್ಯಾನ್ಸಲ್ ಮಾಡಬೇಕಪ್ಪ? ಡಿಫ್ರೆನ್ಷಿಯೇಟ್ ಮಾಡೋ ಮೂಲಕ. ಫಸ್ಟ್ ಡಿಫ್ರೆನ್ಷಿಯೇಷನ್, ಸೆಕೆಂಡ್ ಡಿಫ್ರೆನ್ಷಿಯೇಷನ್, ಈ ಥರ ಮಾಡ್ತಾ ಹೋಗಬೇಕು. ಸೊ ಇವಾಗ ಮೊದಲಿಗೆ ಫಸ್ಟ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನೇನು ಚೇಂಜಸ್ ಆಗುತ್ತೆ ನೋಡಿ. dy/dx, ಇಲ್ಲಿ a ಆ್ಯಸ್ ಇಟ್ ಇಸ್ ಬರೀತಾರೆ. sin θ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಕಾಸ್ ಆಗುತ್ತೆ. x + b. x + b ಅನ್ನೋದು ಎಕ್ಸ್ಟ್ರಾ ಪಾರ್ಟು. x ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅಗೇನ್ b ಇದು 0 ಆಗುತ್ತೆ, ಅಂದರೆ 1 ಉಳಿತು. ಇದು ಏನು ಚೇಂಜಸ್ ಆಗಲ್ಲ, ಇಷ್ಟೇ ಆನ್ಸರ್ ಬರೋದು. ಅವಾಗ ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್. ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡೋಣ, ಯಾಕಂದರೆ a b ಉಳಿದಿದೆ, ಅದರ ಸಲುವಾಗಿ ಇನ್ನೊಂದು ಸತಿ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. d²y/dx² ಆಗುತ್ತೆ. ಅಗೇನ್ ಇಲ್ಲಿ a ಆ್ಯಸ್ ಇಟ್ ಈಸ್. ಕಾಸ್ θ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಆಗುತ್ತೆ. x + b. ಅಗೇನ್ x + bಗೆ ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿ 1 ಬರುತ್ತೆ. ಅಗೇನ್ ಏನು ಚೇಂಜಸ್ ಇಲ್ಲ. ಓಕೆ, ನಮಗಿಲ್ಲಿ ಕ್ವಶನಲ್ಲಿ ಗೊತ್ತಿದೆ, ಏನು ಕೊಟ್ಟಿದ್ರು ಕ್ವಶನಲ್ಲಿ? sin of x + b ಇಂಟು a ಅಂತ ಇದೆ. a × sin of x + b = y. ಇವಾಗ ಅದೇ ಆನ್ಸರ್ ಬಂದಿದೆ, a × sin of x, ಅಂದರೆ ಈ ಪ್ಲೇಸಲ್ಲಿ ನಾವು y ಬಿಲಫ್ ಮಾಡ್ಬೋದು. ಓಕೆ, d²y/dx² ಮೈನಸ್ ಇದು ಆನ್ಸರ್ ಆಗಿಬಿಡ್ತು, y ಆಯಿತು ಅಲ್ವಾ? ಸೊ ಇವಾಗ a ಇಲ್ಲ ಇಲ್ಲಿ, ಅಂದರೆ y ಉಳಿತು. ಸೊ yನ ಈ ಕಡೆ ತೊಗೊಂಬನ್ನಿ, ಆಗ ನಿಮಗೆ ಈಕ್ವೇಷನ್ ಸಿಕ್ಬಿಡುತ್ತೆ. d²y/dx² + y = 0. ಸೊ ಇದಾಗಿದೆ ನಿಮ್ಮದು ಲಾಸ್ಟ್ ಆನ್ಸರ್. ಎಷ್ಟು ಸಿಂಪಲ್ ಇದೆ ನೋಡಿ. 3 ಮಾರ್ಕ್ಸ್ಗೆ ಕೇಳಿದ್ದಾರೆ ಇದನ್ನು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 47. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಒಂದು ಜನರಲ್ ಸೊಲ್ಯೂಷನ್ನ ಫೈಂಡ್ ಮಾಡಬೇಕು ಈ ಇಕ್ವೇಷನ್ಗೆ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಮೊದಲು ವೇರಿಯಬಲ್ ಸಪರೇಬಲ್ ಮಾಡ್ಕೋಬೇಕು. ಅಂದರೆ dy/dx ಸಪ್ರೇಟ್ ತೊಗೊಳ್ಳಿ. ಇಲ್ಲಿ dy/dxನ ಬರಿತಾ ಇದ್ದೀನಿ. ಸೊ dy ತೊಗೊಂಡ್ರೆ ಈ ರಿಸಲ್ಟ್ y ಇದೆಯಲ್ಲ, ಅದನ್ನು ಈ ಕಡೆ ತೊಗೊಂಬನ್ನಿ. ಅಂದರೆ ಇಲ್ಲಿ ಇಂಟು ಇದೆ, ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ. 1 + y². ಇದು dx ಇದೆ. ಸೊ dx ಇದ್ದದ್ದು ಈ ಕಡೆ ತೊಗೊಂಡ್ರೆ ಇಲ್ಲಿ ಇಂಟು ಆಗುತ್ತೆ, ಡಿವೈಡ್ ಬೈ ಇತ್ತು ಈಚೆ ಕಡೆ ಬಂದಾಗ. ಓಕೆ, ಇವಾಗ ಎರಡು ಕಡೆ ಇಂಟಿಗ್ರೇಷನ್ನ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ ಏನಾಗುತ್ತೆ? ಸೊ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ dy / 1 + y² ಆಗುತ್ತೆ. ಇಲ್ಲಿ ಕೂಡ ಇಂಟಿಗ್ರೇಷನ್ ಆಫ್ dx / 1 + x² ಆಗುತ್ತೆ. ಓಕೆ, ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. 1 /
1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇದ್ರದ್ದು ಆನ್ಸರ್ ಆಗುತ್ತೆ ಟ್ಯಾನ್ ಇನ್ವರ್ಸ್. ಕರೆಕ್ಟಾ? ಅಂದರೆ ಇಲ್ಲಾಯಿತು ಟ್ಯಾನ್ ಇನ್ವರ್ಸ್ ಆಫ್ ವೈ, ಈ ಕಡೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಈ ಥರ ನಾವು ಬರೀಬೋದು. ಇಲ್ಲಿ ಪ್ಲಸ್ ಸಿ ಅಂತ ಬರೋದು ನಡೀತೆ, ಏನಿಲ್ಲ ಅಂದರೆ ಪ್ಲಸ್ ಸಿ ಇರುತ್ತೆ. ಈ ಟ್ಯಾನ್ ವೈನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಆಲ್ರೆಡಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ, ಇದು ಈ ಕಡೆ ಬಂದರೆ ಮೈನಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಆಗುತ್ತೆ, ಈಸ್ ಈಕ್ವಲ್ಸ್ ಟು ಸಿ. ಸಿ ಅಂದರೆ ನೀವು ಒಂದು ಕಾನ್ಸ್ಟೆಂಟ್ ಆಗಿರ್ಬೋದು ಅದನ್ನು. ಓಕೆ, ಸಿ ಅಂತ ಬರ್ಕೊಳ್ಳಿ. ಹಾಗೇನು ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಅಂದರೆ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಆಗುತ್ತೆ. ಇದು ನಮ್ಮದು ಫಾರ್ಮುಲಾ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು ಸಿ ಆಯಿತು. ಸಪೋಸ್ ನಾನು ಟ್ಯಾನ್ ಇನ್ವರ್ಸ್ನ ಈ ಕಡೆ ತೊಗೊಂಬಿಟ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ ವೈ 1 ಪ್ಲಸ್ ಎಕ್ಸ್ ಇಂಟು ವೈ ಅಂದರೆ ಟ್ಯಾನ್ ಇನ್ ಆಫ್ ಸಿ ಆಗುತ್ತೆ. ಇನ್ವರ್ಸ್ ಹೋಗ್ಬಿಟ್ಟು ಟ್ಯಾನ್ ಆಫ್ ಸಿ. ಟ್ಯಾನ್ ಆಫ್ ಸಿ ಅಂದರೆ ಒಂದು ಕಾನ್ಸ್ಟೆಂಟ್ ಕೆ ಅಂತ ಅಂದ್ಕೊಳ್ಳಿ. ಓಕೆ, ಇವಾಗ ಫೈನಲ್ ಆಗಿ ನಾವು ಒಂದು ಜನರಲ್ ಸೊಲ್ಯೂಷನ್ ಬರೆದ್ರೆ ಇದು ಡಿವೈಡ್ ಬೈ ಇದೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಕೆ ಇಂಟು 1 ಪ್ಲಸ್ ಎಕ್ಸ್ ಇಂಟು ವೈ. ಇದಾಗಿದೆ ನಿಮ್ಮದು ಡಿಫ್ರೆನ್ಷಿಯಲ್ ಇಕ್ವೇಷನ್, ಇದು ಜನರಲ್ ಸೊಲ್ಯೂಷನ್. ಓಕೆ, ಇಷ್ಟು ಮಾಡಿದರೆ ಅಗೇನ್ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಇದು ಕೂಡ ಸಿಂಪಲ್ ಆಗಿದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 48. ಇಫ್ ಎ ಬಿ ಸಿ ಆರ್ ಯೂನಿಟ್ ವ್ಯಾಕ್ಟರ್ ಸಚ್ ದ್ಯಾಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಅಂತ ಅವರೇ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಹೇಳ್ತಾರೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಇದ್ರ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಎ ಬಿ ಸಿ ಆರ್ ಯೂನಿಟ್ ವ್ಯಾಕ್ಟರ್ ಅಂದರೆ ಏನಾಗುತ್ತೆ, ಆಲ್ರೆಡಿ ನಮಗೆ ಗೊತ್ತಿರೋ ಪ್ರಕಾರ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಆಗಿರ್ಬೋದು, ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಸಿ, ಈ ಎಲ್ಲರದ್ದು ಆನ್ಸರ್ 1 ಆಗಿರುತ್ತೆ, 1 ಯೂನಿಟ್ ಆಗಿರುತ್ತೆ. ಕರೆಕ್ಟಾ? ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಕೊಟ್ಟಿರುವಂಥ ಹಿಂಟ್ನ ತೊಗೊಳ್ಳಿ. ಏನು ಕೊಟ್ಟಿದ್ದಾರೆ ಹಿಂಟು, ಎ ವೆಕ್ಟರ್ ಪ್ಲಸ್ ವಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದರೆ 0 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಎರಡೂ ಕಡೆ ಮ್ಯಾಗ್ನಿಟ್ಯೂಡ್ನ ಅಪ್ಲೈ ಮಾಡ್ತೀನಿ. ಮ್ಯಾಗ್ನಿಟ್ಯೂಡ್ ಆಫ್ 0 ಅಂದರೆ ಏನಾಗುತ್ತೆ, 0ನೇ ಆಗುತ್ತೆ. ಅದಾದಮೇಲೆ ಎರಡು ಕಡೆ ಸ್ಕ್ವೇರ್ ಮಾಡ್ಕೊತೀನಿ. ಸ್ಕ್ವೇರ್ ಮಾಡಿದರೆ 0 ಸ್ಕ್ವೇರ್ ಆನ್ಸರ್ ಏನಾಗುತ್ತೆ, 0ನೇ ಆಗುತ್ತೆ. ಓಕೆ, ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಪ್ಲಸ್ ಇದು ಮ್ಯಾಗ್ನಿಟ್ಯೂಡ್ ಆಫ್ ಸ್ಕ್ವೇರ್ ಹೇಗಾಗುತ್ತೆ ಅಂದರೆ ಆ್ಯಕ್ಚುಲಿ ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಎ ಸ್ಕ್ವೇರ್ ಯಾವಾಗ ಆಗುತ್ತೆ, ಎ ಡಾಟ್ ಎ ಸೇರಿದಾಗ. ಎ ಡಾಟ್ ಎ ಆನ್ಸರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇದೆ. ಪ್ರಾಪರ್ಟಿ ಅಬ್ಸರ್ವೇಷನಲ್ಲಿ ನೀವು ಸ್ಟಡಿ ಮಾಡಿರ್ತೀರಾ ಇದನ್ನು. ಓಕೆ, ಸೊ ಡಾಟ್ ಅಬ್ಸರ್ವೇಷನ್ ಯಾವಾಗ, ಡಾಟ್ ಪ್ರಾಡಕ್ಟದ್ದು ಅಬ್ಸರ್ವೇಷನ್ ಮಾಡುವಾಗ. ಓಕೆ, ಅದಾದಮೇಲೆ ಏನಿದೆ ಫಾರ್ಮುಲಾ ಪ್ರಕಾರ 2 ಇಂಟು ಎ ಬಿ ಅಗೇನ್ ಪ್ಲಸ್ 2 ಇಂಟು ಬಿ ಸಿ. 2 ಒಂದು ಕಾಮನ್ ಇದೆ, ಸೊ ಹಾಗಾಗಿ 2 ಹೊರಗಡೆ ತೊಗೊಂಡು ಉಳಿದಿರೋ ರಿಸಲ್ಟ್ ಬರೀತೀನಿ. ಎ ಇಂಟು ಬಿ ಇದ್ದರೆ ನಾವು ಎ ಡಾಟ್ ಬಿ ಅಂತ ಬರಿತೀವಿ. ಅದಾದಮೇಲೆ ಬಿ ಡಾಟ್ ಸಿ, ಅದಾದಮೇಲೆ ಸಿ ಡಾಟ್ ಎ ಇದೆ. ಇದು ನಮ್ಮದು ಫಾರ್ಮುಲಾ. ಇಲ್ಲೆಲ್ಲ ಕಡೆ 2 ಇದೆ, 2 ಹೊರಗಡೆ ಕಾಮನ್ ತೊಗೊಂಡಿದೆ ನಾನು. ಈಸ್ ಈಕ್ವಲ್ಸ್ ಎಷ್ಟಿದೆ, 0 ಇದೆ, 0 ಬರ್ಕೊಳ್ಳಿ. ಇವಾಗ ಆಲ್ರೆಡಿ ನಮಗೆ ಗೊತ್ತಿದೆ ಎ ಬಿ ಸಿ ಎಲ್ಲನೂ ಆನ್ಸರ್ ಏನಿದೆ 1 ಇದೆ, ಅಂದರೆ 1 ಸ್ಕ್ವೇರ್ ಆನ್ಸರ್ 1 1 1 ಆಗುತ್ತೆ. ಇದು ಇಲ್ಲಿ 2 ಇದೆ, ಇದನ್ನು ರಿಪೀಟ್ ಆಗಿ ಆ್ಯಸ್ ಇಟ್ ಈಸ್ ಬರೀರಿ. ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇದಾದಮೇಲೆ ಈಸ್ ಈಕ್ವಲ್ಸ್ ಟು 0. 1 ಪ್ಲಸ್ 1 ಪ್ಲಸ್ 1 ಅಂದರೆ ಎಷ್ಟಾಗುತ್ತೆ, 3 ಆಗುತ್ತೆ. 3 ಈ ಕಡೆ ತೊಗೊಂಡ್ರೆ -3 ಆಗುತ್ತೆ. ಅಗೇನ್ ಡಿವೈಡ್ ಬೈ ಅಂದರೆ ಫೈನಲ್ ಆಗಿ ಉಳಿತೇನು, ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಈಸ್ ಈಕ್ವಲ್ ಟು, ಫಸ್ಟ್ ಏನು ಮಾಡ್ತಾರೆ, 1 ಪ್ಲಸ್ 1 ಪ್ಲಸ್ 1 ಅಂದರೆ 3 ಆಗುತ್ತೆ. ಇದು ಈ ಕಡೆ ಬಂದರೆ -3 ಆಗುತ್ತೆ. ಇಲ್ಲಿ 2 ಇಂಟು ಇದೆ, ಈ ಕಡೆ ಬಂದರೆ ಡಿವೈಡ್ ಬೈ 2. ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಇದೆ ಅಲ್ಲವ ಅವ್ರ ಕ್ವಶನ್ ಕೇಳಿರೋದು. ಓಕೆ, ಎಷ್ಟು ಸೇವ್ ನೋಡಿ, ಇಷ್ಟೇ ಮಾಡಿದರೆ 3 ಮಾರ್ಕ್ಸ್ ಇದೆ. ಇದಕ್ಕೆ ಏನೂ ಡಿಫಿಕಲ್ಟಿ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ತಗೊಂಡ್ವಾ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 49. ಏನು ಕೊಟ್ಟಿದ್ದಾರೆ, ಫೈಂಡ್ ಎಕ್ಸ್ ಸಚ್ ದ್ಯಾಟ್ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎ ಬಿ ಸಿ ಡಿ ಆರ್ ಕೋಪ್ಲೇನಾರ್. ಇವು 4 ಪಾಯಿಂಟ್ಸು ಕೋಪ್ಲೇನಾರ್ ಇದೆ. ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಓಕೆ, ಸೊ ಕೋಪ್ಲೇನಾರ್ ಅಂತಂದರೆ ನಾವಿಲ್ಲಿ ವೆಕ್ಟರ್ನ ಫೈಂಡ್ ಮಾಡ್ಕೋಬೇಕು. ಸೊ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರಲ್ಲ, ಇದರದನ್ನೇ ನಾವು ವೆಕ್ಟರ್ನಾಗಿ ಬರ್ಕೊಂಡ್ಬಿಡೋಣ. ಇದು ವೆಕ್ಟರ್ ಎ ಅಂತ ಕನ್ಸಿಡರ್ ಮಾಡಿ. ವೆಕ್ಟರ್ ಎ ಅಂತಂದರೆ ಏನಾಗುತ್ತೆ ನೋಡಿ, ಇದು ರಿಸಲ್ಟು ವೆಕ್ಟರ್ ಎ ಒಳಗೆ ಬರೆದ್ರೆ ಇದು 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಆ್ಯಕ್ಚುಲಿ ಇದು ಓ ಎ ವೆಕ್ಟರ್ ಅಂತಲೂ ಕರೀತಾರೆ. ಸೊ ನಾವು ಎ ವೆಕ್ಟರ್ ಅಂತಲೇ ಬರೆದು ನಡೀತೆ ಡೈರೆಕ್ಟಾಗಿ. ಅಗೇನ್ ಇದಕ್ಕೆ ವಿ ಬಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿ. 4i ಪ್ಲಸ್ ಎಕ್ಸ್ ಇದು ಗೊತ್ತಿಲ್ಲ ನಮಗೆ, ಸೊ ಅದಕ್ಕೆ ಎಕ್ಸ್ ಅಂತಲೇ ತೊಗೊಳ್ಳಿ. 5k ಕ್ಯಾಪ್. ಅದಾದಮೇಲೆ ಲಾಸ್ಟಲ್ಲಿ ಇನ್ನೂ 2 ವೆಕ್ಟರ್ಸ್ಗಳಿದ್ದಾವೆ, ಸಿ ವೆಕ್ಟರ್ಸ್. ಸಿ ವೆಕ್ಟರ್ ಅಂದರೆ 4i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 2k ಕ್ಯಾಪ್ ಆಗುತ್ತೆ. ಇದು ಡಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ 6i ಕ್ಯಾಪ್ ಪ್ಲಸ್ 5j ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಈ ಥರನಾಗಿ ಬರೀಬೇಕು. ಇದಾದಮೇಲೆ ಏನು ಮಾಡ್ತೀರಾ,
ಎ ಬಿ ರಿಸಲ್ಟ್ನ ಫೈಂಡ್ ಮಾಡಬೇಕು. ಎ ಬಿ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಅದನ್ನು ಅಪ್ಲೈ ಮಾಡಿ ಎ ಬಿ ವೆಕ್ಟರ್ನ ಫಸ್ಟ್ಗೆ ಫೈಂಡ್ ಮಾಡ್ಕೋಬೇಕು. ಓಕೆ, ಫಸ್ಟು ಎ ಬಿ ರಿಸಲ್ಟ್ನ ಫೈಂಡ್ ಮಾಡ್ಕೋಬೇಕು, ಅದಾದಮೇಲೆ ಎ ಸಿ ರಿಸಲ್ಟ್ನ ಮಾಡಬೇಕು, ಅದಾದಮೇಲೆ ಎ ಡಿ ರಿಸಲ್ಟ್ನ ಮಾಡಬೇಕು. ಯಾವ ಥರ ಅಂದರೆ ಇಲ್ಲಿ ಪಾಯಿಂಟ್ ಎ ಇದೆ. ಓಕೆ, ಕೋಪ್ಲೇನರ್ ಅಂತಂದರೆ ಈಗ 3 ರಿಸಲ್ಟ್ಸು ಸೇಮ್ ಇರುತ್ತೆ. ಇಲ್ಲಿಂದ ಎ ಸಿ ಒಂದು, ಅಗೇನ್ ಎ ಬಿ ಒಂದು, ಎ ಡಿ ಒಂದು, ಈ ಮೂರಕ್ಕೂ ಎದಿಂದನೇ ಸ್ಟಾರ್ಟ್ ಆಗಬೇಕಂದ್ರೆ ಎ ಬಿ ರಿಸಲ್ಟು, ಎ ಸಿ ರಿಸಲ್ಟು, ಎ ಡಿ ರಿಸಲ್ಟು. ಓಕೆ, ಸೊ ಮೊದಲಿಗೆ ನಾವು ಇಲ್ಲಿ ಏನು ಮಾಡೋಣ, ಎ ಬಿ ವೆಕ್ಟರ್ ಫೈಂಡ್ ಮಾಡೋಣ. ಅಂದರೆ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಅಂದರೆ x2 ಮೈನಸ್ x1. ಓಕೆ ಸ್ಟೂಡೆಂಟ್ಸ್, ಫಸ್ಟ್ಗೆ ನಾವು ಏನು ಮಾಡಬೇಕು, ಎ ಬಿ ಮಾಡಬೇಕು, ಎ ಸಿ ಮಾಡಬೇಕು, ಎ ಡಿ ಮಾಡಬೇಕು. ಅದು ಯಾವ ಥರ, ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಓಕೆ, ಫಸ್ಟ್ಗೆ ನಾನು ಎ ಬಿನ ಮಾಡ್ತೀನಿ. ಎ ಬಿ ಮಾಡಿದ್ರೆ x2 ಮೈನಸ್ x1 ಇದೆ ಅಂದರೆ ಇದು x2 y2 z2 ಆಗುತ್ತೆ, ಇದು x1 y1 z1. ಅಂದರೆ ಇದರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, 4 ಮೈನಸ್ 3 ಅಂದರೆ 1 ಆಗುತ್ತೆ, ಅಂದರೆ ಜಸ್ಟ್ ಇದನ್ನು ಐ ಕ್ಯಾಪ್ ಅಂತ ಬರಿಬೋದಾ. ಅಗೇನ್ ಇಲ್ಲಿ ಏನಿದೆ ಎಕ್ಸ್ ಮೈನಸ್ 2 ಆಗುತ್ತೆ, ಇದು ಎಕ್ಸ್ ಮೈನಸ್ 2 ಜೆ ಕ್ಯಾಪ್ ಆಗುತ್ತೆ. ಅಗೇನ್ ಇಲ್ಲಿ ಎಷ್ಟಿದೆ 5 ಮೈನಸ್ 1 ಅಂದರೆ 4, ಅಂದರೆ 4 ಕೆ ಕ್ಯಾಪ್ ಆಯಿತು. ಓಕೆ, ಎ ಬಿ ಸಿಕ್ತು ನಮಗೆ. ಎ ಬಿ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಎ ಸಿನ ಫೈಂಡ್ ಮಾಡ್ಕೋಬೇಕು. ಅಗೇನ್ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್. ಇವಾಗ ಇದು x2 ಆಗುತ್ತೆ ಸ್ಟೂಡೆಂಟ್. ಓಕೆ, 4 ಮೈನಸ್ 3 ಅಂದರೆ ಅಗೇನ್ ಇದು ಐ ಕ್ಯಾಪ್ ಆಗುತ್ತೆ, 1 ಮುಡಿಯುತ್ತೆ. 2 ಮೈನಸ್ 2 ಅಂದರೆ 0 ಆಗುತ್ತೆ, ಸೊ 0 ಜೆ ಕ್ಯಾಪ್ ಅಂತಲೇ ಬರ್ಕೊಳ್ಳಿ. ಅಗೇನ್ ಮೈನಸ್ 2 ಮೈನಸ್ 1 ಅಂತಂದರೆ ಮೈನಸ್ 3 ಕೆ ಕ್ಯಾಪ್ ಆಗುತ್ತೆ. ಅರ್ಥ ಆಗ್ತಾ ಇದೆನಾ. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಎ ಡಿ ರಿಸಲ್ಟು. ಎ ಡಿ ಅಂದರೆ ಅಗೇನ್ ಇದು x2 y2 z2 ಆಗುತ್ತೆ. 6 ಮೈನಸ್ 3 ಅಂದರೆ 3 ಐ ಕ್ಯಾಪ್ ಆಗುತ್ತೆ. ಅಗೇನ್ 5 ಮೈನಸ್ 2 ಅಂತಂದರೆ ಪ್ಲಸ್ 3 ಕೆ ಕ್ಯಾಪ್ ಆಗುತ್ತೆ, ಸಾರಿ ಜೆ ಕ್ಯಾಪ್ ಆಗುತ್ತೆ, ಇದು ಜೇನ. ಅಗೇನ್ ಮೈನಸ್ ಕೆ ಮೈನಸ್ ಕೆ ಅಂದರೆ ಮೈನಸ್ ಮೈನಸ್ ಪ್ಲಸ್ ಆಗಿ 2k ಆಗುತ್ತೆ. ಓಕೆ, ಸೊ ಇದಿಷ್ಟು ವ್ಯಾಲ್ಯೂಸ್ಗಳು ಬಂದಾಗಿದೆ. ಸೊ ಇದು ಬಂದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಇವಾಗ ಕೋಪ್ಲೇನರ್ ಇದೆ ಅಂತ ಆಲ್ರೆಡಿ ಅವ್ರು ಹೇಳಿದ್ದಾರೆ. ಸೊ ಕೋಪ್ಲೇನರ್ ಆಗಿತ್ತಂದ್ರೆ ಏನಾಗಿರುತ್ತೆ, ಎ ಬಿ ವೆಕ್ಟರ್, ಎ ಸಿ ವೆಕ್ಟರ್, ಅಗೇನ್ ಎ ಡಿ ವೆಕ್ಟರ್, ಈ ಮೂರು ರಿಸಲ್ಟು ಈಕ್ವಲ್ಸ್ ಟು 0 ಆಗಿರುತ್ತೆ. ಅಂದರೆ ಇವಾಗ ಇದನ್ನು ಡಿಟರ್ಮಿನೆಂಟ್ ಮೆಥಡ್ ಮೂಲಕ ಮಾಡಬೇಕಂದ್ರೆ ಕ್ರಾಸ್ ಪ್ರಾಡಕ್ಟ್ ಮೂಲಕ. ಓಕೆ, ಇಲ್ಲಿ ಸೆಕೆಂಡ್ ಥರ್ಡ್ ವೆಕ್ಟರ್ ಏನಾಗುತ್ತೆ, ಇದರದ್ದು ಡೈರೆಕ್ಷನ್ ರೇಷಿಯೋನ ಬರೀತಾರೆ. ಅಂದರೆ ಎಷ್ಟಿದೆ 1 0 ಮೈನಸ್ 3, ಇಲ್ಲಿ 3 ಮೈನಸ್ 2 ಆಗುತ್ತೆ. ಇಲ್ಲಿ ಏನು ಬರೀಬೇಕಪ್ಪ ಅಂದರೆ ಇದರದ್ದು ಎ ಬಿ ವೆಕ್ಟರ್ ಇರುತ್ತಲ್ಲ ಅದನ್ನು ಇಲ್ಲಿ ಬರೀಬೇಕು. 1 ಇದು ಗೊತ್ತಿಲ್ಲ, ಎಕ್ಸ್ ಮೈನಸ್ 2 ಆ್ಯಸ್ ಇಟ್ ಇಸ್ ಬರೀರಿ. ಇಲ್ಲಿ 4 ಇದೆ. ಓಕೆ, ಇಸ್ ಈಕ್ವಲ್ಸ್ ಟು 0 ತೊಗೊತೀರಾ. ಇವಾಗ ಈ ವೆಕ್ಟರ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ, ನಿಮಗೆ ಆನ್ಸರ್ ಬರುತ್ತೆ ನೋಡಿ. ಎಕ್ಸ್ಪಾನ್ಷನ್ ಲಾಂಗ್ ವಿತ್ ಫಸ್ಟ್ 1 ತೊಗೊಳ್ಳಿ, ಪ್ಲಸ್ ಮೈನಸ್ ಪ್ಲಸ್ ಅಂದರೆ ಏನೇನಾಗುತ್ತೆ, 1 ಇಂಟು ಬ್ರಾಕೆಟ್ ಅಂದರೆ ಇದು ಕ್ಯಾನ್ಸಲ್ ಆಯಿತು. 2 ಇಂಟು 1 ಅಂದರೆ 0 ಆಗುತ್ತೆ, 0 ಮೈನಸ್ 3 ಇಂಟು 3 9 ಮೈನಸ್ ಮೈನಸ್ ಪ್ಲಸ್ 9 ಆಯಿತು. ಮೈನಸ್ ಎಕ್ಸ್ ಮೈನಸ್ 2 ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್ ಆಯಿತು. 1 ಇಂಟು ಮೈನಸ್ 2 ಅಂದರೆ ಮೈನಸ್ 2 ಆಗುತ್ತೆ, ಮೈನಸ್ 3 ಇಂಟು 3 ಅಂದರೆ ಮೈನಸ್ ಮೈನಸ್ ಪ್ಲಸ್ 9 ಆಯಿತು. ಅಗೇನ್ 4, ಇದು 3 ಇಂಟು 1 ಅಂದರೆ 3 ಆಗುತ್ತೆ, ಇದು 0 ಆಗುತ್ತೆ, ಇಸ್ ಈಕ್ವಲ್ಸ್ ಟು 0. ಅಗೇನ್ ಸಿಂಪ್ಲಿಫೈ ಮಾಡಿ, 9 ಇಂಟು 1 ಅಂದರೆ 9 ಆಯಿತು, ಇದು ಮೈನಸ್. ಓಕೆ, ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ, 9 ಮೈನಸ್ 2 ಅಂದರೆ 7 ಆಗುತ್ತೆ, ಸೊ ಪ್ಲಸ್ 7 ಆಗುತ್ತೆ. 7 ಇಲ್ಲಿ ಮಲ್ಟಿಪ್ಲೈ ಮಾಡಿ, ಮೈನಸ್ 1 ಅಗೇನ್ ಮೈನಸ್ 7x ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ 7 ಇಂಟು 2 14. ಯಾಕೆ 7 ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ 7 ಬಂದಿತ್ತು. ಅಗೇನ್ ಇಲ್ಲಿ 3 ಇದೆ, 3 ಇಂಟು 4 ಅಂದರೆ 12 ಆಯಿತು, ಇಸ್ ಈಕ್ವಲ್ಸ್ ಟು 0. ಇನ್ನು 7x ಒಂದೇ ಈ ಕಡೆ ತೊಗೊಳ್ಳಿ, ಉಳಿದದನ್ನು ಆ್ಯಡ್ ಮಾಡಿಬಿಡಿ. 14 ಪ್ಲಸ್ 12 ಅಂತಂದರೆ ಇದಾಗುತ್ತೆ 26, 26 ಪ್ಲಸ್ 9 ಅಂತಂದರೆ 35 ಆಗುತ್ತೆ. ಈ ಕಡೆ 7x ಇದ್ದು ಈ ಕಡೆ ಬಂದರೆ ಪ್ಲಸ್ 7x ಆಗುತ್ತೆ. ಅಗೇನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 35 ಡಿವೈಡ್ ಬೈ 7 ಆಗುತ್ತೆ. 7 1 ಜಾ 7 5 ಜಾ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮಗೆ ಸಿಕ್ತು 5 ಇಸ್ ದ ರೈಟ್ ಆನ್ಸರ್. ಈ 5ನ ಬೇಕಿದ್ರೆ ಇದರಲ್ಲಿ ಫಿಲಪ್ ಮಾಡಿ ನೋಡಿ, ಅಗೇನ್ ಡಿಟರ್ಮಿನೆಂಟ್ ಆನ್ಸರ್ 0 ಬಂದೇ ಬರುತ್ತೆ. ಓಕೆ, ಇಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೆಯಲ್ಲ. ಇದರಲ್ಲಿ ಮೇನ್ ಇಂಪಾರ್ಟೆಂಟು ಎ ಬಿ ಎ ಸಿ ಎ ಡಿನ ಪರ್ಫೆಕ್ಟಾಗಿ ಮಾಡಿಬಿಟ್ರೆ ಈಸಿಯಾಗಿ ನಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ಎಸ್, ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 50. ಇದು ಕೂಡ 3D ಮೇಲೆ ಬಂದಿರುವಂಥ ಒಂದು ಕ್ವಶನ್. ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಇಲ್ಲಿ 2 ಇಕ್ವೇಷನ್ ಕೊಟ್ಟಿದ್ದಾರೆ. ಸೊ ಈ ಇಕ್ವೇಷನ್ ಆಫ್ ದ ಲೈನ್ನ ತೊಗೊಂಡು ನಾವಿಲ್ಲಿ A1 ಮತ್ತು A2ನ ಮಾಡಬೇಕು. ಅಗೇನ್ B1 B2ನ ಫೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. D ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ A2 ಮೈನಸ್ A1 B1 ಕ್ರಾಸ್ B2 ಇದೆಲ್ಲ ಆ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಅಂದರೆ ಇಲ್ಲಿ ನಮ್ಗೆ ಗೊತ್ತಾಗಬೇಕು A1 ವ್ಯಾಕ್ಟರ್ ಏನಿದೆ, A2 ವ್ಯಾಕ್ಟರ್ ಏನಿದೆ, B1 ಮತ್ತು B2. ಓಕೆನಾ. ಸೊ ಮೊದಲಿಗೆ ಇಲ್ಲಿ ಇಕ್ವೇಷನ್ 1 ಕೊಟ್ಟಿದ್ದಾರಲ್ಲ ಅದನ್ನು ಬರ್ಕೊಳ್ಳೋಣ. ಇಕ್ವೇಷನ್ ಆಫ್ ದ ಲೈನ್ ಏನು ಕೊಟ್ಟಿದ್ದಾರೆ, x ಪ್ಲಸ್ 1 ಡಿವೈಡ್ ಬೈ 7 ಈಸ್ ಈಕ್ವಲ್ಸ್ ಟು y ಪ್ಲಸ್ 1 ಡಿವೈಡ್ ಬೈ ಮೈನಸ್ 6 ಈಸ್ ಈಕ್ವಲ್ಸ್ ಟು z ಪ್ಲಸ್ 1 ಡಿವೈಡ್ ಬೈ 1 ಇದೆ.
ಓಕೆ, ಇದರಲ್ಲಿ ವ್ಯಾಕ್ಟರ್ A1ನ ಬರೀಬೇಕು. ವ್ಯಾಕ್ಟರ್ A1 ಎಲ್ಲಿರುತ್ತೆ? ಇಲ್ಲಿ ಆ್ಯಕ್ಚುಲಿ x ಮೈನಸ್ ಅಂತ ಇರುತ್ತೆ ರಿಸಲ್ಟು. ಓಕೆ, x ಮೈನಸ್ x1, y ಮೈನಸ್ y1, z ಮೈನಸ್ z1 ಅಂತ. ಬಟ್ ಇಲ್ಲಿ ಪ್ಲಸ್ ಸೈನ್ ಬಂದಿದೆ ಅಂದರೆ ಇದೆಲ್ಲನೂ ಮೈನಸ್ ಸೈನ್ ಇದೆ ಅಂತ ಅರ್ಥ. ಅಂದರೆ A1 ವ್ಯಾಕ್ಟರ್ ಬರೆದ್ರೆ ಏನಾಗುತ್ತೆ? ಮೈನಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಇದೆ ಅಂತ ಅರ್ಥ. ಓಕೆನಾ? ಓಕೆ, ಇದೇ ವ್ಯಾಕ್ಟರ್ದು B1 ಬರೆದ್ರೆ ಏನಾಗುತ್ತೆ? B1 ವ್ಯಾಕ್ಟರ್ ಅಂದರೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಇದೇ ರಿಸಲ್ಟ್ನ ನಾವು B1 ವ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅಂದರೆ 7i ಕ್ಯಾಪ್ ಮೈನಸ್ 6j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಇದಾಗಿದೆ B1 ವ್ಯಾಕ್ಟರ್. ಸೊ ಇದು ಕ್ಲಿಯರ್ ಆಯಿತಾ? ಸೊ ಇನ್ನು ಇದೇ ಥರನಾಗಿ ನೆಕ್ಸ್ಟ್ ಏನು ಮಾಡಬೇಕು? ಇನ್ನೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, ಅದರದ್ದೊಂದು ಬರ್ಕೊಳ್ಳಿ. x ಮೈನಸ್ 3 ಡಿವೈಡ್ ಬೈ 1 ಇಸ್ ಈಕ್ವಲ್ಸ್ ಟು y ಮೈನಸ್ 5 ಡಿವೈಡ್ ಬೈ ಮೈನಸ್ 2 ಇಸ್ ಈಕ್ವಲ್ಸ್ ಟು z ಮೈನಸ್ 7 ಡಿವೈಡ್ ಬೈ 1. ಇದನ್ನು ಆಲ್ರೆಡಿ ನೋಡಿ ಮೈನಸಲ್ಲೇ ಕೊಟ್ಟಿದ್ದಾರೆ, ಅಂದರೆ ಇದು ನಾರ್ಮಲ್ ಆಗುತ್ತೆ. A2 ಅಂತ ಕೊಡ್ತಾ ಇದ್ದೀನಿ ನಾನು. ಇದೇನಾಗುತ್ತೆ? 3i ಕ್ಯಾಪ್ ಪ್ಲಸ್ 5j ಕ್ಯಾಪ್ ಪ್ಲಸ್ 7k ಕ್ಯಾಪ್ ಆಗುತ್ತೆ. ಇದರದ್ದು B1 ವ್ಯಾಕ್ಟರ್ನ ಬರೆದ್ರೆ ಅಗೇನ್ ಇಲ್ಲಿ ಕೆಳಗಡೆ ಇದೆಯಲ್ಲ, ಅಂದರೆ ಐ ಕ್ಯಾಪ್ ಮೈನಸ್ 2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಎರಡು ರಿಸಲ್ಟ್ ಆಯಿತು. ಇವಾಗ ನಾನು ಶಾರ್ಟೆಸ್ಟ್ ಡಿಸ್ಟೆನ್ಸ್ದು ಫಾರ್ಮುಲಾನ ಬರಿತೀನಿ. ಏನಿದೆ ನೋಡಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್ ಇದೆಯಲ್ಲ, ಸೊ ಅಂದರೆ ಡಿ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ A2 ಮೈನಸ್ A1 ಇಂಟು ಬ್ರ್ಯಾಕೆಟ್. ಇಲ್ಲಿ ಏನಾಗುತ್ತೆ? ಡಾಟ್ ಪ್ರಾಡಕ್ಟ್ ಆಗುತ್ತೆ. ಅಗೇನ್ ಇಲ್ಲಿ B1 ಕ್ರಾಸ್ B2 ವ್ಯಾಕ್ಟರ್ದು ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕು, ಡಿವೈಡೆಡ್ ಬೈ ಇದ್ರದ್ದೇ ಮ್ಯಾಗ್ನಿಟ್ಯೂಡ್ B1 ಕ್ರಾಸ್ B2ದು ಮ್ಯಾಗ್ನಿಟ್ಯೂಡ್ ಮಾಡಬೇಕು. ಓಕೆ, ಸೊ ಏನೆಲ್ಲ ಮಾಡ್ಬೇಕಂದಂಗಾಯ್ತು. ಇವಾಗ A2 ಮೈನಸ್ A1ನ ಫಸ್ಟಿಗೆ ಫೈಂಡ್ ಮಾಡಬೇಕು. ಓಕೆ, ಫಸ್ಟಿಗೆ ಮಾಡ್ಕೊಂಡ್ಬಿಡೋಣ. A2 ಮೈನಸ್ A1. A2 ಮೈನಸ್ A1 ಅಂದರೆ ವ್ಯಾಕ್ಟರ್ಸ್ ಸಬ್ಸ್ಟ್ರಾಕ್ಟಿಂಗ್, ವ್ಯಾಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ತಿಲ್ಲ, ಅದೇ ಥರನಾಗಿ ಇದು ಸಬ್ಸ್ಟ್ರಾಕ್ಷನ್ ಮಾಡ್ಕೊಳ್ಳೋದಿದೆ. A1 ವ್ಯಾಕ್ಟರಲ್ಲಿದೆ, A2 ವ್ಯಾಕ್ಟರಲ್ಲಿದೆ. ಸೊ ಇದರಲ್ಲಿ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಅಂದರೆ ಏನಾಗುತ್ತೆ? ಇಲ್ಲಿ ಎಷ್ಟಿದೆ ನೋಡಿ? 3 ಇದೆ. ಸೊ 3 ಮೈನಸ್ ಮೈನಸ್ ಪ್ಲಸ್ ಆಗಂದರೆ 3 ಪ್ಲಸ್ 1 ಅಂದರೆ ಎಷ್ಟಾಗುತ್ತೆ? 4i ಕ್ಯಾಪ್ ಆಯಿತು. ಅಗೇನ್ ಇಲ್ಲಿ ಎಷ್ಟಿದೆ? 5 ಇದೆ. 5 ಮೈನಸ್ ಮೈನಸ್ ಪ್ಲಸ್ ಅಂದರೆ 5 ಪ್ಲಸ್ 1 6j ಕ್ಯಾಪ್ ಆಗುತ್ತೆ. ಅಗೇನ್ ಇಲ್ಲಿ 7 ಇದೆ. 7 ಮೈನಸ್ ಮೈನಸ್ ಪ್ಲಸ್ ಅಂದರೆ 7 ಪ್ಲಸ್ 1 ಅಂದರೆ 8k ಕ್ಯಾಪ್. ಇದಾಯಿತು A2 ಮೈನಸ್ A1 ರಿಸಲ್ಟ್. ಇನ್ನು B1 ಕ್ರಾಸ್ B2 ಅನ್ನು ಮಾಡ್ಕೋಬೇಕು. B1 ವ್ಯಾಕ್ಟರ್ ಕ್ರಾಸ್ B2 ಅಂದರೆ ಕ್ರಾಸ್ ಪ್ರಾಡಕ್ಟ್ ಯಾವ ಥರ ಮಾಡ್ತೀರಾ? ಫಸ್ಟಿಗೆ ಇಲ್ಲಿ ಐ ಜೆ ಕೆ ಅಂತ ಬರೀತೀರಾ. ಇಲ್ಲಿ ಫಸ್ಟ್ B1 ವ್ಯಾಕ್ಟರ್ದು ಏನಿದೆ? 7 ಮೈನಸ್ 6 1 ಇದೆ, ಅಂದರೆ 7 ಮೈನಸ್ 6 ಇಲ್ಲಿ 1 ಇದೆ. ಅದನ್ನು ಸೆಕೆಂಡ್ ರಿಸಲ್ಟು 1 ಮೈನಸ್ 2 1 ಇದೆ. ಓಕೆ, ಫಾಸ್ಟಾಗಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಪ್ಲಸ್ ಮೈನಸ್ ಪ್ಲಸ್ ಐ ಇಂಟು ಬ್ರಾಕೆಟ್, ಇದು ಕ್ಯಾನ್ಸಲ್ ಆಯಿತು. 6 ಮೈನಸ್ 6 ಮೈನಸ್ ಮೈನಸ್ ಪ್ಲಸ್ 2. ಅದಾದಮೇಲೆ ಮೈನಸ್ ಜೆ ಇಂಟು ಬ್ರಾಕೆಟ್, ಇವಾಗ ಇದು ಕ್ಯಾನ್ಸಲ್ ಆಯಿತು. 7 ಇಂಟು 1 7 ಮೈನಸ್ 1 ಇಂಟು 1 1 ಆಗುತ್ತೆ. ಅಗೇನ್ ಪ್ಲಸ್ ಕೆ ಇಂಟು ಬ್ರಾಕೆಟ್ 7 ಇಂಟು 2 ಮೈನಸ್ 14 ಮೈನಸ್ 6 ಇಂಟು 1 ಮೈನಸ್ ಮೈನಸ್ ಪ್ಲಸ್ 6 ಆಗುತ್ತೆ. ಅಂದರೆ ಏನೇನು ಉಳಿತು ನೋಡಿ? ಮೈನಸ್ 6 ಪ್ಲಸ್ 2 ಮೈನಸ್ 6 ಪ್ಲಸ್ 2 ಅಂದರೆ ಎಷ್ಟಾಗುತ್ತೆ? ಇದು ರಿಸಲ್ಟ್ ಆಗುತ್ತೆ 4 ಮೈನಸ್ ಸೈನ್ ಆಗುತ್ತೆ. ಸೊ ಮೈನಸ್ 4i ಕ್ಯಾಪ್. ಇಲ್ಲಿ 7 ಮೈನಸ್ 1 ಅಂದರೆ 8 ಆಗುತ್ತೆ. ಸಾರಿ, 7 ಮೈನಸ್ 1 ಅಂದರೆ 6 ಆಗುತ್ತೆ. ಸೊ 6 ಅಂದರೆ ಪ್ಲಸ್ 6 ಆಗುತ್ತೆ. ಬಟ್ ಇಲ್ಲಿ ಮೈನಸ್ ಸೈನ್ ಇರೋದನ್ನ ಮೈನಸ್ 6j ಕ್ಯಾಪ್. 14 ಮೈನಸ್ 6 ಮಾಡಬೇಕು ಇವಾಗ. ಮೈನಸ್ 14 ಪ್ಲಸ್ 6 ಅಂದರೆ 8 ಆಗುತ್ತೆ, ಮೈನಸ್ ಸೈನು. ಸೊ ಇಲ್ಲಿನೂ ಮೈನಸ್ 8k ಕ್ಯಾಪ್. ಇಲ್ಲಿ ಬೇಕಿದ್ರೆ ಮೈನಸ್ ಸೈನ್ ಟೋಟಲಾಗಿ ಕಾಮನ್ ತೊಗೊಂಡು ಬರೆದ್ರು ನಡೆಯುತ್ತೆ, ಇಲ್ಲ ಆ್ಯಸ್ ಇಟ್ ಈಸ್ ಇಟ್ಟು ನಡೆಯುತ್ತೆ. ಇದು ಸಿಕ್ ನಮಗೆ B1 ಕ್ರಾಸ್ B2. ಇಲ್ಲೊಂದು ಮ್ಯಾಗ್ನಿಟ್ಯೂಡ್ ಒಂದು ಇದೆಯಲ್ಲ, ಸೊ ಹಾಗಾಗಿ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಒಂದು ಫೈಂಡ್ ಮಾಡ್ಕೊಂಡ್ಬಿಡೋಣ. ವೆಕ್ಟರ್ B1 ಕ್ರಾಸ್ B2 ಮ್ಯಾಗ್ನಿಟ್ಯೂಡ್ ಯಾವ ಥರ ಮಾಡ್ತೀವಿ? ಸ್ಕ್ವೇರ್ ರೂಟ್ ಆಫ್ ಈ ಸ್ಕ್ವೇರ್ ಇದ್ದದೆಲ್ಲ ಮೈನಸ್ ಸೈನ್ ಇದ್ದದೆಲ್ಲ ಸ್ಕ್ವೇರ್ ಮಾಡ್ಕೊಂಡು ಹೋಗಿಬಿಡುತ್ತೆ. ಸೊ ಸಿಂಪ್ಲಿ ನಾನು 4 ಸ್ಕ್ವೇರ್ 6 ಸ್ಕ್ವೇರ್ 8 ಸ್ಕ್ವೇರ್ನ ಮಾಡ್ಕೊಂಡ್ಬಿಡ್ತೀನಿ. 4 ಸ್ಕ್ವೇರ್ ಆನ್ಸರ್ ಎಷ್ಟಾಗುತ್ತೆ? 16, 6 ಸ್ಕ್ವೇರ್ ಆನ್ಸರ್ 36, 8 ಸ್ಕ್ವೇರ್ ಆನ್ಸರ್ 64. 64 ಪ್ಲಸ್ 36 100 116 ಆಯಿತು. ಇದು ಟೋಟಲ್ ಆಗಿ ರಿಸಲ್ಟು 116. ಓಕೆ, ಇವಾಗ ಎಲ್ಲ ವ್ಯಾಲ್ಯೂಸ್ಗಳು ಬಂದಾಯಿತು. ಅಂದರೆ ಏನು ಮಾಡಬೇಕು ಇವಾಗ? ಡೈರೆಕ್ಟಾಗಿ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಇಲ್ಲಿ ಬೇಕಿದ್ರೆ ಇದೊಂದು ಸಿಂಪ್ಲಿಫೈ ಮಾಡ್ಕೊತಿದ್ರೆ ಮಾಡ್ಕೊಂಬೇಡಿ. ಏನಿದೆ? A2 ಮೈನಸ್ A1 ಡಾಟ್ B1 ಇಂಟು B2. ಸೊ ಇದೊಂದು ಮಾಡ್ಕೊಂಡ್ಬಿಟ್ಟೆ ಕಂಪ್ಲೀಟಾಗಿ ಎಲ್ಲ ಆನ್ಸರ್ ಸಿಕ್ಕಾಗಿಬಿಡುತ್ತೆ. A2 ಮೈನಸ್ A1 ವ್ಯಾಕ್ಟರ್ ಡಾಟ್ ಪ್ರಾಡಕ್ಟ್ ಮಾಡ್ಕೋಬೇಕು, B1 ಕ್ರಾಸ್ B2. ಓಕೆ, ಸೊ A2 ಮೈನಸ್ A1 ಆನ್ಸರ್ ಎಷ್ಟು ಬಂದಿದೆ? 4i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಪ್ಲಸ್ 8k ಕ್ಯಾಪ್ ಬಂದಿದೆ. ಇದರ ಜೊತೆ ಡಾಟ್ ಪ್ರಾಡಕ್ಟ್ ಇಲ್ಲಿ ಬಂದಿದೆ B1 ಕ್ರಾಸ್ B2. ಮೈನಸ್ 4i ಕ್ಯಾಪ್ ಮೈನಸ್ 6j ಕ್ಯಾಪ್ ಮೈನಸ್ 8k ಕ್ಯಾಪ್ ಇದೆ. ಓಕೆ, ಇವಾಗ ಡಾಟ್ ಪ್ರಾಡಕ್ಟ್ ಮಾಡಿ. 4i ಡಾಟ್ ಪ್ರಾಡಕ್ಟ್ ಯಾವ ಮಾಡ್ತೀವಿ? I ಇಂಟು I ಆನ್ಸರ್ 1 ಆಗುತ್ತೆ. ಸೊ ಅದು ನಿಮಗೆ ಗೊತ್ತಿದೆ. ಅಂದರೆ
4 ಇಂಟು 4 ಅಂದರೆ -16 ಆಗುತ್ತೆ. 6 ಇಂಟು 6 ಅಂದರೆ -36 ಆಗುತ್ತೆ. 8 ಇಂಟು 8 ಎರಡೂ ಸೇಮ್ ಇದೆ, ಜಸ್ಟ್ ಮೈನಸ್ ಸೈನ್ ಮಾತ್ರ ಚೇಂಜಸ್ ಇದೆ ನೋಡಿ. 8 ಇಂಟು 8 ಮೈನಸ್ ಆಗುತ್ತೆ, ಇದು ಕೂಡ ಸಾರಿ ಪ್ಲಸ್ ಅಲ್ಲ, -64 ಆಗುತ್ತೆ. ಓಕೆ, ಸೊ ಟೋಟಲಾಗಿ ಮೈನಸ್ ಕಾಮನ್ ತೊಗೊಂಡ್ರೆ 64 ಪ್ಲಸ್ ಇದು 116 ಆಗುತ್ತೆ, ಇದು ಕೂಡ ಆದರೆ ಮೈನಸ್ ಸೈನ್ ಇದೆ. ಓಕೆ, ಸೊ ಇವಾಗ ಇದನ್ನು ಪೂರ ಈ ಫಾರ್ಮುಲಾಗಳಿಗೆ ಫಿಲಪ್ ಮಾಡೋಣ. ಡಿ ಈಸ್ ಈಕ್ವಲ್ಸ್ ಟು ಏನು ಬಂದಿದೆ, ಇದರ ರಿಸಲ್ಟು ಫಾರ್ಮುಲಾ ಪ್ರಕಾರ -116 ಬಂದಿದೆ, ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆನ್ಸರ್ ಬಂದಿದೆ √116. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ, ಸೊ ಮಾಡ್ಯುಲಸ್ ಇರೋದ್ರಿಂದ ಮೈನಸ್ ಸೈನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಎಷ್ಟು ಉಳಿಯುತ್ತೆ ಇಲ್ಲಿ 116 ಮಾತ್ರ ಉಳಿಯುತ್ತೆ, ಇಲ್ಲಿ √116. ಸೊ ಇದನ್ನು ನಾವು ಈ ಥರ ಬರಿಬೋದು, ಇದನ್ನು 2 ಸತಿ ರೂಟ್ ಹಾಕಿ ಬರಿಬೋದಲ್ವಾ, 116 ಅಂತ ಹೇಳಿ. ಅಂದರೆ ಒಂದು ರಿಸಲ್ಟ್ ಕ್ಯಾನ್ಸಲ್ ಆಗಿ √116 ಆಗುತ್ತೆ ಡಿ ಆನ್ಸರ್. ಇಷ್ಟು ಮಾಡಿದರೆ ಈ 3 ಮಾರ್ಕ್ಸ್ ಕ್ವಶನ್ ಕೂಡ ಕಂಪ್ಲೀಟ್ ಆಯಿತು ನೋಡಿ. ಓಕೆ, ಸೊ ಏನೆಲ್ಲ ಇತ್ತು ನೋಡಿ, ಒಂದು ಸತಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ನಾನೆಲ್ಲ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ. ಓಕೆ, ಇನ್ನು 3 ಮಾರ್ಕ್ಸಲ್ಲಿ ಬರುವಂಥ ಲಾಸ್ಟ್ ಒಂದು ಕ್ವಶನ್ ಇದೆ, ಅದು ಪ್ರೊಬ್ಯಾಬಿಲಿಟಿದು, ಅದನ್ನು ಸಾಲ್ವ್ ಮಾಡಿಬಿಡೋಣ. ಓಕೆ ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ, 51 ಕ್ವಶನ್ ಇದೆ. ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 3 out of 4 times. He threw a die and reports that it is a 6. Find the probability that it is actually a 6. ಓಕೆ, ಇಲ್ಲೇನಿದೆ ಕ್ವಶನ್ನು ಭಾಳ ಈಸಿ ಇದೆ. ಇದು ಕ್ವಶನ್ ಏನಪ್ಪ ಅಂದರೆ, ಒಬ್ಬ ಮನುಷ್ಯ ಇದ್ದಾನೆ, ಅವ ಏನು ಮಾಡ್ತಾನೆ, ಒಂದು 4 ಸ್ಟೇಟ್ಮೆಂಟ್ ಕೊಟ್ಟರೆ ಅದರಲ್ಲಿ 3 ಸ್ಟೇಟ್ಮೆಂಟ್ ಅವ ನಿಜ ಹೇಳ್ತಾ ಇರ್ತಾನೆ, ಅಂದರೆ ಒಂದು ಸತಿ ಸುಳ್ಳು ಹೇಳ್ತಾನೆ. ಓಕೆ, 4 ಸ್ಟೇಟ್ಮೆಂಟಲ್ಲಿ 3 ಸ್ಟೇಟ್ಮೆಂಟ್ ಟ್ರೂ ಹೇಳ್ತಾನೆ, ಉಳಿದಿದ್ದು ಒಂದು ಸತಿ ಆಬ್ವಿಯಸ್ಲಿ ಅವ ಸತ್ಯ ಹೇಳಿರೋದಿಲ್ಲ. ಓಕೆ, ಇದು ಒಂದು ಕಂಡೀಷನ್ ಪ್ರೊಬ್ಯಾಬಿಲಿಟೀಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಹೇಳ್ತಾರೆ, ಅವ ಒಂದು ಡೈನ ಥ್ರೋ ಮಾಡಿ ರಿಸಲ್ಟ್ ಹೇಳಿದ್ದಾನೆ 6 ಬಂದಿದೆ ಅಂತ. ಓಕೆ, ಅದಾದಮೇಲೆ ಹೇಳ್ತಾರೆ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ಈಸ್ ಆ್ಯಕ್ಚುಲಿ 6. ಇದು ಬೇಸ್ ಥಿಯರಮ್ ಮೇಲೆ ಬರುವಂಥ ಒಂದು 3 ಮಾರ್ಕ್ಸ್ ಫಿಕ್ಸ್ ಕ್ವಶನು. ಅದರಲ್ಲಿ ಇದು ಭಾಳ ಈಸಿ ಇರುವಂಥ ಒಂದು ಕ್ವಶನ್ ಫ್ರೆಂಡ್ಸ್. ಓಕೆ, ಇಲ್ಲಿ ಏನಿದೆಯಪ್ಪ ಅಂದರೆ ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ಪ್ರೊಬ್ಯಾಬಿಲಿಟಿಯಲ್ಲಿ. ಮೊದಲಿಗೆ ಇಲ್ಲಿ ನಾವಿಲ್ಲಿ ಈವನ್ ಇವೆಂಟ್ನ ತೊಗೋಬೇಕು. ಏನು ತೊಗೋಬೇಕಪ್ಪ ಅಂತಂದರೆ, ಮೊದಲಿಗೆ ಈವನ್ ಇವೆಂಟ್ ಏನಂತಂದರೆ 6 ಅಪಿಯರ್ ಆನ್ ದ ಡೈ ಅಂತ ತಗೊಳ್ಳಿ. 6 ಅಪಿಯರ್. ಓಕೆ, ಸೊ ಅಂದರೆ ಇದ್ರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, 6 ಅಪಿಯರ್ ಆನ್ ದ ಡೈ. ಅದು ಏನು ಅವ ಏನು ಹೇಳಿದಾನೆ ಅದನ್ನು ಆಮೇಲೆ ನೋಡೋಣ. ಸಪೋಸ್ ಈಗ ಒಂದು ಕಾಯಿನ ಟಾಸ್ ಮಾಡಿದರೆ, ಒಂದು ಡೈನ ಥ್ರೋ ಮಾಡಿದರೆ 6 ಪಾಸಿಬಿಲಿಟೀಸ್ ಇದೆ, ಅದರಲ್ಲಿ 6 ಬಂದಿದೆ ಅಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ಈವನ್ ಏನಾಗುತ್ತೆ, 6 ಬರೋ ಚಾನ್ಸಸ್ ಒಂದೇ ಇದೆ, ಅಂದರೆ 1/6 ಆಗುತ್ತೆ ಇದು. ಓಕೆ, ಈ 2 ಇವೆಂಟ್ ಏನು ತಗೋತಾ ಇದ್ದೀನಪ್ಪ ಅಂತಂದರೆ, ಇದ್ರದ್ದು ನೆಗೇಷನ್ ಎಕ್ಸಾಕ್ಟ್ಲಿ ಅಪೋಸಿಟ್, ಈ ಡ್ಯಾಶ್ ಅಂತ ತೊಗೊಂಡ್ರೆ ನಡೆಯುತ್ತೆ. 6 ಡಸಂಟ್ ಅಪಿಯರ್ ಅಂತ ತಗೊಳ್ಳೋಣ. 6 ಅನ್ನೋ ನಂಬರ್ ಇದು. ಓಕೆ, 6 ಡಸ್ ನಾಟ್ ಅಪಿಯರ್ಸ್ ಆನ್ ಅ ಡೈ. ಇದರ ಆನ್ಸರ್ ಏನಾಗುತ್ತೆ, ಇದ್ರದ್ದು ಎಕ್ಸಾಕ್ಟ್ಲಿ ಅಪೋಸಿಟ್ ಅಂತಂದರೆ ಅಗೇನ್ ಪ್ರೊಬ್ಯಾಬಿಲಿಟಿ ಆಫ್ E2 ಏನಾಗುತ್ತೆ, 5 ಆಗುತ್ತೆ. ಇಲ್ಲಿ 1/6 ಅಂದರೆ ಉಳಿದಿರೋದು ಯಾವುದು, 1 2 3 4 5 ಇವು ಆದರೂ ಬರ್ಬೋದು, ಅಂದರೆ ಎಷ್ಟಿದೆ ಚಾನ್ಸಸ್, 5/6 ಆಗುತ್ತೆ. ಓಕೆ, ಇವೆರಡು ಡಿಸ್ಟ್ವಾಂಟ್ ಸೆಟ್ ಇದೆ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾವು ಒಂದು ಇವೆಂಟ್ ಏನು ತೊಗೊಂಡೆ, 6 ಬಂದಿರೋದು 1/6 ಆಗುತ್ತೆ, ಬರದೇ ಇರೋದು 5/6 ಆಗುತ್ತೆ. ಓಕೆ, ಇದು ಇರೋಣ. ಇದಾದಮೇಲೆ ನೆಕ್ಸ್ಟ್ ಒಂದು ಇವೆಂಟ್ ಎನ ತೊಗೋಬೇಕಿಲ್ಲಿ. ಲೆಟ್ ಇವೆಂಟ್ ಎ ಅನ್ನೋದು ಏನು ಕಾಮನ್ ಫ್ಯಾಕ್ಟರ್ ಇದೆ, ಎಲ್ಲನೂ ಅವ ಏನು ರಿಪೋರ್ಟ್ ಮಾಡ್ತಾನೆ ಅದರ ಮೇಲೆ ಡಿಪೆಂಡ್ ಇದೆ. ಸೊ ಹಾಗಾಗಿ ಇವೆಂಟ್ ಎನ ಅದಕ್ಕೆ ಡಿನೋಟ್ ಮಾಡಬೇಕು. ಏನಂದರೆ ಪರ್ಸನ್ ರಿಪೋರ್ಟ್ಸ್ ದ್ಯಾಟ್ ಇಟ್ ಈಸ್ ಅ 6. ಅವ ಏನು ರಿಪೋರ್ಟ್ ಮಾಡಿದ್ದಾನೆ, 6 ಅಪಿಯರ್ ಆಗಿದೆ ಅಂತಲ್ಲ, ಸೊ ಅದನ್ನು ನಾವು ಇವೆಂಟ್ ಎ ಆಗಿ ಡಿನೋಟ್ ಮಾಡೋಣ. ಓಕೆ, ನಾನು ಇಲ್ಲಿ ಬರೀತಾ ಇದ್ದೀನಿ, ಪರ್ಸನ್ ರಿಪೋರ್ಟ್ಸ್ ದ್ಯಾಟ್ ಇಟ್ ಈಸ್ ಅ 6. ಓಕೆ, ಸೊ ಇದು ಎ ಆಯಿತು. ಇವಾಗ ನಾನು ತೊಗೊತಾ ಇರೋದು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1. ಫ್ರೆಂಡ್ಸ್, ಇದನ್ನು ಕೇರ್ಫುಲ್ ಆಗಿ ರೀಡ್ ಮಾಡಿ. ಏನಿದೆ, ಎ ಅನ್ನೋದು ಎ ಪರ್ಸನ್ ರಿಪೋರ್ಟ್ಸ್ ದ್ಯಾಟ್ 6, E1 ಅನ್ನೋದು 6 ಅಪಿಯರ್ ಆನ್ ದ ಡೈ. ಅಂದರೆ ಅವ ಹೇಳ್ತಾ ಇರೋದು 6 ಅಪಿಯರು, ಆಮೇಲೆ E1 ಆ್ಯಕ್ಚುಲಿ 6 ಬಂದಿದೆ ಅಂತ ನಾವು ತೊಗೊಂಡಿದ್ವಿ. ಅಂದರೆ ಅವ ಹೇಳ್ತಾ ಇರೋದು ಟ್ರೂ ಹೇಳ್ದಂಗೆ ಆಯಿತಾ. ಓಕೆ, ಅವ ಹೇಳಿರೋ ರಿಪೋರ್ಟು ನಾವು ತೊಗೊಂಡಿರೋಂಥ E1 ಇಫೆಕ್ಟು, ಅಂದರೆ ಅವನು ಟ್ರೂ ಹೇಳ್ತಾ ಇದ್ದಾನೆ, ಅಂದರೆ ಟ್ರೂ ಹೇಳುವಂಥ ಚಾನ್ಸಸ್ ಎಷ್ಟಿದೆ, 3/4 ಇದೆ. ಅಂದರೆ ಇದು ಆಯಿತು 3/4. ಅದಾದಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2 ತೊಗೋತೀನಿ ನಾನು. ಎ ಗಿವನ್ ಬೈ E2 ಅಂದರೆ ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎ ಅಂತಂದರೆ ಅವ ರಿಪೋರ್ಟ್ ಮಾಡಿದ್ದು 6, E2 ಅಂದರೆ 6 ಬರದೇ ಇರೋದು, ಅಂದರೆ ಅವ ಹೇಳ್ತಾ ಇರೋದು ಫಾಲ್ಸ್, ಅಂದರೆ ಅವ ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇಲ್ಲ. ಸತ್ಯ ಹೇಳದೇ ಇರುವಂಥ ಚಾನ್ಸಸ್ ಎಷ್ಟಿದೆ, 1/4 ಇದೆ. 3/4 ಅವನು ನಿಜ ಹೇಳೋದು, 1/4 ಅವನು ಸುಳ್ಳು ಹೇಳುವಂಥ ಚಾನ್ಸಸ್ಸು. ಓಕೆ, ಇವೆರಡು ಸಿಕ್ಕಾದ್ಮೇಲೆ ಇವಾಗ ಕ್ವಶನಲ್ಲಿ ಏನಿದೆ ನೋಡಿ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ಈಸ್ ಆ್ಯಕ್ಚುಲಿ ಎ 6. ಅಂದರೆ
ಇದನ್ನ ನಾವು ಇವಾಗ ಫೈಂಡ್ ಮಾಡಬೇಕು. ಅಂದರೆ ಆ್ಯಕ್ಚುಲಿ 6 ಅಂದರೆ ಏನಿದೆ, ಈವನ್ ಇವೆಂಟ್ ಇದೆಯಲ್ವಾ, ಅದರ ಸಲುವಾಗಿ ಈವನ್ ಗಿವನ್ ಬೈ ಎನ ಫೈಂಡ್ ಮಾಡಬೇಕು. ಯಾವುದು? ಈವನ್ ಗಿವನ್ ಬೈ ಎನ ಫೈಂಡ್ ಮಾಡಬೇಕು. ಈವನ್ ಗಿವನ್ ಬೈ ಎ ಅಂತಂದರೆ ಇದ್ರದ್ದು ಫಾರ್ಮುಲಾ ಏನಾಗುತ್ತೆ, ಬೇಸ್ ಥಿಯರಮ್ನ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಈವನ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಈವನ್ ಡಿವೈಡೆಡ್ ಬೈ, ಇಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಆಗುತ್ತೆ. ಎಷ್ಟು ಇವೆಂಟ್ ಇದೆ? 2 ಇವೆಂಟ್ ಇದೆ. 2 ಇವೆಂಟಿದು ಸೇಮ್ ಆನ್ಸರ್ ಮತ್ತೆ ಬರೀಬೇಕು. ಎ ಗಿವನ್ ಬೈ ಈವನ್ ಪ್ಲಸ್ ಏನಾಗುತ್ತೆ ಇಲ್ಲಿ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2. ಎಲ್ಲ ವ್ಯಾಲ್ಯೂನ ಇಲ್ಲಿ ಫಿಲಪ್ ಮಾಡ್ಕೊಂಡ್ಬಿಡಿ, ನಿಮಗೆ ಆನ್ಸರ್ ಬರುತ್ತೆ ನೋಡಿ. ಫಸ್ಟ್ ಒನ್ನು ಈವನ್ ಅಂತಂದರೆ ಎಷ್ಟಿದೆ ಆನ್ಸರು? 1/6 ಇದೆ. ಎ ಗಿವನ್ ಬೈ ಈವನ್ ಆನ್ಸರ್ ಎಷ್ಟಿದೆ? 3/4 ಇದೆ. ಇಲ್ಲಿ ಕೂಡ ಸೇಮ್ ಅದೇ ಆನ್ಸರ್ ಇರುತ್ತೆ, 3/4 ಪ್ಲಸ್ E2 ಆನ್ಸರ್ ಎಷ್ಟಿದೆ? 5/6 ಇದೆ. ಎ ಗಿವನ್ ಬೈ E2 1/4 ಇದೆ. ಓಕೆ, ಇಲ್ಲಿ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡಿ ಫಾಸ್ಟಾಗಿ. 6 ಇಂಟು 4 ಮಾಡ್ತೀರಾ? 6 ಇಂಟು 4 ಅಂದರೆ 24 ಆಗುತ್ತೆ. 24, ಇದು 3 ಇಂಟು 1 3 ಆಗುತ್ತೆ. ಇಲ್ಲಿನೂ ಕೆಳಗಡೆ ಏನು ಮಾಡಿ, ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳಿ. ಅಂದರೆ ಇಲ್ಲಿ ಎಷ್ಟಾಗುತ್ತೆ ಎಲ್ ಸಿ ಎಮ್? ಇಲ್ಲಿನೂ 24 ಎಲ್ ಸಿ ಎಮ್ ಆಗುತ್ತೆ. 24 ಎಲ್ ಸಿ ಎಮ್ ಆದರೆ ಇದು 3 ಪ್ಲಸ್ 5 ಆಯಿತು. ಎರಡು ಕಡೆ 24 ಕ್ಯಾನ್ಸಲ್ ಆಗಿಬಿಡ್ತು. ಉಳಿತೆಷ್ಟು? 3 ಡಿವೈಡ್ ಬೈ 5 ಪ್ಲಸ್ 3 ಅಂದರೆ 8. ಸೊ 3/8 ಈಸ್ ದ ಲಾಸ್ಟ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇದಾಗಿತ್ತು ಕಂಪ್ಲೀಟ್ 3 ಮಾರ್ಕ್ಸದ್ದು ಆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಬಂದಿತ್ತು ನೋಡಿ ಕ್ವಶನ್ಸ್. ಎಲ್ಲ 18 ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟು 5 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಈ ಲಿಂಕ್ನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.